ಕೊಟ್ರು. ಸಿನಿಮಾದವರೆಲ್ಲ ನಾವು ಸ್ವಲ್ಪ ಹುಚ್ಚರ ಅಂತ. ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಕಿರಿತೆರೆಗೆ ಹೋಗ್ಬೇಕು ಅಂತನಾ ಅಥವಾ ಹಿರಿತೆರೆಗೆ ಯಾವ್ದಾರ ಅವಕಾಶಗಳು ಬಂತ? ಬಿಗ್ ಸ್ಕ್ರೀನಿಗೆ ಬಂದಿತ್ತು, ಬಟ್ ನಾನು ಹುಡುಕ್ತಾ ಇದ್ದಂತ ಪಾತ್ರಕ್ಕೆ ಇಲ್ಲ. ಸೊ ಹಾಗಾಗಿ ನಾನು ಅದ್ ಯಾವ್ದು ತಗೊಳ್ಳೋದಕ್ಕಾಗಿರ್ಲಿಲ್ಲ. ಎಗೇನ್ ಸ್ಮಾಲ್ ಸ್ಕ್ರೀನ್ಸ್ಗೂ ಬಂದಿತ್ತು, ಇಲ್ಲ ಅಂತಲ್ಲ. ಕೆಲವೊಂದ್ಸಾರಿ ನೀವು ಸೀರಿಯಲ್ಗಳಲ್ಲಿ ಅತ್ತೆ ಸೊಸೆ ಪಾತ್ರ ಮಾಡ್ತಾ ಇದ್ದಾಗ ಅಲ್ಲಿ ಅವರು ಕಿರುಕುಳ ಕೊಡುವಂತ ಸೀನ್ಗಳು ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಮಾಡ್ಕೊಂಡು ಬಂದು ಈಚೆ ಬಂದ್ಮೇಲೆ ಯಾವ ರೀತಿ ಫೀಲ್ ಆಗುತ್ತೆ? ಹೀಗೆ ನಗ್ತಾ ಇರ್ತೀನಿ. ಫಸ್ಟ್ ಸೀನ್ ಪೇಪರ್ ಓದ್ದಾಗ್ಲೇ ಅಮ್ಮ ನೋಡಮ್ಮ ಹೆಂಗಿದೆ ಇದು, ಏನೋ ಡೈಲಾಗ್ ಬಯೋದೇನಾದ್ರು ಇದ್ದಾಗ ಅಯ್ಯೋ ಅಮ್ಮ ನೋಡಿ ಹೆಂಗಿದೆ ಅಂತ ಹೇಳಿ ಸೀನ್ ಪೇಪರ್ ಓದ್ಬೇಕಂದ್ರೆ ಅದೊಂದು ಕಾಮಿಡಿ ಶುರು ಆಗಿರುತ್ತೆ. ಮರೆಯಕ್ ಆಗದೆ ಇರ್ತಕ್ಕಂಥ ಸಂತೋಷಗಳಿಗೆ ಅನ್ನೋದೇನು ಯಾವ್ದಾರ ಇಲ್ಲ? ವಿಗ್ ನಾವು ಹಿರಿತೆರೆಗೆ ಅಕಸ್ಮಾತ್ ಒಳ್ಳೆ ಪಾತ್ರ ಅಂತ ಬಂದಾಗ ಎರಡೂ ಕಡೆ ಈಗ ಸೀರಿಯಲ್ ಅಲ್ಲೂ ಅದೇ ರೀತಿ ಒಳ್ಳೆ ಪಾತ್ರ ನಿಮ್ಗೆ ಅನ್ಸ್ಕೊಂಡಿದ್ದಂತ ಪಾತ್ರ ಸಿಗ್ತಾ ಇದೆ, ಅಲ್ಲೂ ಸಿಗ್ತಾ ಇದೆ, ಅವಾಗ ಯಾವ್ದನ್ನ ಚೂಸ್ ಮಾಡಿ? ಎರಡನ್ನ ಚೂಸ್ ಮಾಡ್ತೀನಿ. ಎರಡಕ್ಕೂ ಟೈಮ್ ಮ್ಯಾನೇಜ್ ಮಾಡ್ಬೇಕಲ್ಲ, ಆಗತ್ತೆ. ಸೀರಿಯಲ್ಗೆ ಜಾಸ್ತಿ ಸಮಯ ಕೊಡಬೇಕು ನೀವು. ಸೊ ಅದಕ್ಕಾದ್ರೆ ಕಮ್ಮಿ ಆಗುತ್ತೆ. ಬಟ್ ಅವ್ರ ಕಾಲ್ ಶೀಟ್ ಇವ್ರದಕ್ಕೂ ಮ್ಯಾಚ್ ಆಗಿಲ್ಲ, ಯಾವ್ದಾರ ಒಂದ್ ಕೊಡಿ ಅಂತ ಕೊಟ್ಟಾಗ ಏನ್ ಮಾಡ್ತಾರೆ? ಯಾವ್ದಾದ್ರು ಒಂದು ಕೊಡಿ ಅಂದಾಗ ನಾನು ಈಗಾಗ್ಲೇ ಯಾವ ಪ್ರಾಜೆಕ್ಟ್ ಕೈಯಲ್ಲಿದೆ ಅದನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಗುಡ್ ಕಮೆಂಟ್ಸ್ ಬರುತ್ತೆ. ನಿಮ್ಗೆ ಹೆಚ್ಚಿಗೆ ಬಂದಿರೋದು ಯಾವುದು, ಕಮ್ಮಿ ಬಂದಿರೋದು ಯಾವುದು? ಐ ಲುಕ್ ಇನ್ ಟು ಪಾಸಿಟಿವ್ ಥಿಂಗ್ಸ್ ಅಷ್ಟೇ. ನೆಗೆಟಿವ್ ಇದ್ದೇ ಇರುತ್ತೆ, ನೀವು ಏನೇ ಮಾಡಿದ್ರು. ನಾನು ಹೊರಗಡೆ ಬಂದಾಗ ಅಂದ್ರೆ ಬಹಳಷ್ಟು ವಿಷಯಗಳನ್ನ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ಹಾಕೊಂಡು ಅರ್ಥೈಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾವ್ ಇವಾಗ ಹೋಗಿ ಒಂದ್ 10 ರೂಪೀಸ್ಗೆ ಕೊತ್ತಂಬರಿ ತಗೊಂಡ್ರು ನಿಮ್ಗೆ ಕಡೆಯಲ್ಲಿ ಒಂದ್ ಸ್ವಲ್ಪ ಮಣ್ಣು ಬಂದೇ ಬರುತ್ತೆ. ಸೊ ದಟ್ ಈಸ್ ಹೌ ಇಟ್ ಇಸ್. ನೀವು ಏನೇ ಮಾಡಿ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತಾನೆ ಅಲ್ಲ, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯು ವಿಲ್ ಹ್ಯಾವ್ ಗುಡ್ ಥಿಂಗ್ಸ್ ಅಂಡ್ ಅಲ್ಲೆಲ್ಲೋ ಸಣ್ಣ ಪುಟ್ಟ ಕಮೆಂಟ್ ಅಥವಾ ಅದೊಂದು ಒಪಿನಿಯನ್ ಅಂತಾನು ಹೇಳ್ಬೋದು, ಅಂಥದ್ದು ಇದ್ದೇ ಇರತ್ತೆ. ಯಾರೇ ನೆಗೆಟಿವ್ ಕಮೆಂಟ್ ಹಾಕ್ತಿದ್ರು ಒಂದು ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರೋದಿಲ್ಲ, ದೂರದಲ್ಲಿ ಎಲ್ಲೋ ಕೂತು ಏನೋ ಒಂದು ಕಮೆಂಟ್ ಮಾಡ್ತಿರ್ತಾರೆ. ಅಂಡ್ ಅವರು ಐ ಡೋಂಟ್ ಥಿಂಕ್ ಅದನ್ನ ತುಂಬಾ ಮನ್ಸಾರೆ ಏನೋ ಮಾಡ್ತಾರೆ, ಉತ್ತಮ ಈ ಕಮೆಂಟ್ ಹಾಕ್ಬೇಕು ಅಂತ ಹೇಳಿ ಮಾಡ್ತಾರೆ ಅಂತ ನಂಗೆ ಅನ್ಸಲ್ಲ. ಜಸ್ಟ್ ಟೈಮ್ ಪಾಸ್. ಏನಾರ ಮಾತಾಡಿದ್ರೆ ಕಾಂಟ್ರವರ್ಸಿ ಸುಳಿಗೆ ಎಲ್ಲಾರು ಸಿಗಾಕೊಂಡ್ಬಿಡ್ತೀನಿ ಅನ್ನೋ ಭಯ ಏನಾರ ಕಾಡುತ್ತಾ? ಇಲ್ಲ ಭಯ ಅನ್ನೋದು ನನಗೆ ಸ್ವಲ್ಪ ಕಡಿಮೆನೆ ಆಗ ನೋಡಿದ್ರೆ. ಅಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬ್ಯಾಡ್ ಫಾರ್ ಎನಿ ಒನ್. ಈ ಕಾಂಟ್ರವರ್ಸಿ ಸಿಕ್ಕಾಕೋತೀನಿ ಅನ್ನೋದಾದ್ರೆ ನಾನೇನೋ ತಪ್ಪು ಹೇಳ್ಬೇಕು, ನಾನೇನೋ ನೆಗೆಟಿವ್ ಹೇಳ್ಬೇಕಾಗತ್ತೆ. ಸಡನ್ ಆಗಿ ರಿಯಾಕ್ಟ್ ಮಾಡ್ಬೇಕಾಗುತ್ತೆ ಕೆಲವು ಸಂದರ್ಭ. ನಾನ್ ಸಡನ್ ಆಗಿ ರಿಯಾಕ್ಟ್ ಮಾಡಲ್ವೇ. ಸೊ ಇದಕ್ಕೆಲ್ಲ ನಿಮ್ಗೆ ಪ್ರೇರಣೆ ಅಂತ ಯಾವ್ದಾರು ನಟರು ಅಥವಾ ಯಾರನ್ನಾರು ನೀವು ಪ್ರೇರಣೆಯಾಗಿ ಮಾಡ್ಕೊಂಡು ಏನಾದ್ರು ಅವ್ರ ಸಿನಿಮಾ ನೋಡಿದಾಗ ಅಥವಾ ಅವರ ಲೈಫ್ ನಾವು ನೋಡಿದಾಗ ಅದೊಂದು ಕನೆಕ್ಟ್ ಆಗಿರೋಂಥದ್ದು. ಅವ್ರು ಇಷ್ಟ ಆಗ್ತಿದ್ರು ಅಂಡ್ ಒಂದು ವ್ಯಕ್ತಿಯಾಗಿ ಅವರ ಕೆಲಸಗಳು ಹೌದು. ಬಟ್ ಉಗ್ರಂ ಮಂಜು ಅವ್ರ ಬಗ್ಗೆ, ಅವ್ರದ್ದು ನಿಮ್ದು ಅಲ್ಲಿ ಬಾಂಧವ್ಯ ಮತ್ತೆ ಸ್ನೇಹ ತುಂಬಾ ಗಾಢವಾಗಿತ್ತು. ನಿಮ್ಮನ್ನೇ ಗೆಲ್ಲಿಸ್ಬೇಕು ಅನ್ನೋ ಒಂದು ಹಂತಕ್ಕೆ ಹೋಗ್ಬಿಟ್ಟಿದ್ರು, ಬರ್ಲೇಬೇಕು ಅನ್ನೋ ಒಂದ್ ಇದ್ರಲ್ಲಿ. ಸೊ ಅದಾದ್ಮೇಲೆ ಏನಾಯ್ತು? ಸ್ನೇಹ ಯಾಕೆ ಮುರಿದು ಬಿಟ್ಟು? ಗೆಲ್ಲಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇರ್ಲಿಲ್ಲ. ಮಾತು ಮಂಥನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಇವತ್ತಿನ ಮಾತು ಮಂಥನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಂದು ಕಾಲದಲ್ಲಿ ಟಿವಿನೇ ಇಲ್ದಿರ್ತಕ್ಕಂಥ ಮನೆಯಲ್ಲಿ ಜನಿಸಿ ಈಗ ಕರ್ನಾಟಕದಾದ್ಯಂತ ಮನೆಗಳಲ್ಲಿ ನೆಲೆಸಿರುವಂತಹ ಗೌತಮಿ ಜಾಧವ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ. ನೀವು ಈ ಟಿವಿ ಇಲ್ಲದೆ ಮನೆಯಲ್ಲಿ ಜನಿಸಿ ಮತ್ತೆ ಟಿವಿಯಲ್ಲಿ ಮನೆ ಮಾತಾಗಿ ಕರ್ನಾಟಕದಾದ್ಯಂತ ಮನೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ, ಏನ್ ಅನಿಸ್ತದೆ? ಖುಷಿ ಆಗುತ್ತೆ. ಈಗ ನೀವು ಆ ಒಂದ್ ಲೈನ್ ಅಲ್ಲೇನೆ ನನ್ನ ಜರ್ನಿ ಏನಿದೆ ಅನ್ನೋದು ಗೊತ್ತಾಗೋಗುತ್ತೆ. ತುಂಬಾ ಹಿಂದೆ ಟಿವಿ ಎಲ್ಲ ಇರ್ತಾ ಇರ್ಲಿಲ್ಲ ನಮ್ಮ ಮನೆಯಲ್ಲಿ. ನಾನು 10th ಏನೋ ಬಂದಾಗ, 10th ಫಸ್ಟ್ PU ಹತ್ತತ್ರ ಬಂದಾಗ, ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಅನ್ಸುತ್ತೆ ಟಿವಿ ನಮ್ಮ ಮನೆಗೆ ಆಕ್ಚುಲಿ ನಾವು ಟಿವಿ ಅಂತ ತಂದಿದ್ದು. ಅದಾಗಿ ಒಂದ್ ಸ್ವಲ್ಪ ದಿನಕ್ಕೆ ನನಗೆ ಸೀರಿಯಲ್ಗೆ ಅವಕಾಶ ಸಿಗುತ್ತೆ. ಸೊ ದಟ್ ಜರ್ನಿ ಅಂದ್ರೆ ಟಿವಿ ನೋಡಿದ್ರು ನಾನು ತುಂಬಾ ಚಿಕ್ಕವಳಿದ್ದಾಗ ನಾವು ಬೇರೆಯವ್ರ ಮನೇಲಿ ನೋಡಿದ್ ನೆನಪಿದೆ. ಸೊ ಎಲ್ಲ ಸೇರ್ಕೊಂಡು ಒಂದ್ ಮನೆಯಲ್ಲಿ ನೋಡುವಂತದ್ದು. ಸೊ ಆ ಜರ್ನಿ ನೋಡಿದಾಗ ದೇವ್ರು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಅನ್ನುವಂತ ಖುಷಿ ಆಗತ್ತೆ. ಮತ್ತೆ ನನಗೆ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅವಕಾಶಗಳನ್ನ ಕೊಡ್ತು ನನ್ನನ್ನ ಬೆಳೆಸ್ತಾ ಇದ್ದಾರೆ ಜನ ಅನ್ನೋದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ನೀವು ಬಣ್ಣದ ಲೋಕಕ್ಕೆ ಬಂದಾಗ PUC ನಲ್ಲಿ ಇದ್ದಾಗಲೇ ಬಣ್ಣ ಹಚ್ಚಿದ್ವಿ, ಗುರುಕುಲ ಅಂತ. ಚಿಕ್ಕ ಪಾತ್ರ. ಹೌದು. ಏನ್ ಅನ್ನಿಸ್ತು? ಗುರುಕುಲ ನಾನ್ ಮಾಡಿದ್ದು ಹೌದು ಫಸ್ಟ್ PU ಇದ್ದಾಗ. ಅದು
ಅದಕ್ಕೂ ಹಿಂದೆ ಮಳೆಬಿಲ್ಲು ಅನ್ನುವಂಥ ಸಿನಿಮಾದಲ್ಲಿ 6th 7th ಅನ್ಸುತ್ತೆ, ಅವಾಗ ಒಂದು ಸಣ್ಣ ಪಾತ್ರ ಬಾಲನಟಿ. ಮಾಡಿದ್ದೆ. ಮನೆ ಹತ್ರ ಶೂಟಿಂಗ್ ನಡೀತಿತ್ತು, ಸೊ ಯಾವುದೋ ಒಂದು ಸೀನ್ ಇತ್ತು, ಮಾಡ್ತೀರಾ ಅಂತ ಕೇಳಿ ನಾನು ಅಲ್ಲಿ ಹೋಗಿ ಅದೊಂದು ಸಣ್ಣ ಪಾತ್ರ ಮಾಡಿದ್ದು. ಅದಾದ್ಮೇಲೆ ಒಂದು ಫುಲ್ ಫ್ಲೆಜ್ಡ್ ಆಗಿ ಮಾಡಿದ್ದು ಗುರುಕುಲ ಅನ್ನುವಂಥ ಸಿನಿಮಾ ರಿಲೀಸ್ ಆಗಲಿಲ್ಲ, ಬಟ್ KCN ಪ್ರೊಡಕ್ಷನ್ ಅವರದ್ದು. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡ್ತು ಆ ಸಿನಿಮಾ. ಸೊ ಅಲ್ಲಿ ಬಹಳಷ್ಟು ವಿಷಯಗಳನ್ನು ಕಲಿತೆ ಅಂತ ಹೇಳ್ಬೋದು. ಅದಾಗಿ ಆ್ಯಕ್ಚುಲ್ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ನನ್ನ ಆ್ಯಕ್ಟಿಂಗ್ ಅಥವಾ ನಾನು ಕನ್ನಡನ ಸ್ವಲ್ಪ ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಕಲಿಸ್ಕೊಟ್ಟಿದ್ದು ನನ್ನ ಮೊದಲನೇ ಸೀರಿಯಲ್ ನಾಗಪಂಚಮಿ. ಅಂದರೆ ಪ್ರತಿದಿನ ನಾವು ಮನೆಗೆ ಬಂದು ನಮ್ಮ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀವಿ, ಪ್ರತಿಯೊಂದು ಮನೆಗಳಿಗೆ ಹೋಗ್ತಿದ್ದೀವಿ ಅಂದಾಗ ನನ್ನಿಂದ ಯಾವುದೇ ತಪ್ಪಾಗಬಾರ್ದು ಅಂತ ಅಲ್ಲಿ ಕಲ್ತಿದ್ದು ತುಂಬಾ ವಿಷಯಗಳಿದೆ. ಅದು ಇಲ್ಲಿವರೆಗೂ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಅದಾದ ನಂತರ ನೀವು ನ್ಯಾಷನಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತೀರಾ. ಹಲವಾರು ಸಿನಿಮಾ ನಟರುಗಳು, ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಅದೇ ನ್ಯಾಷನಲ್ ಕಾಲೇಜಿಂದ ಬಂದಿದ್ದಾರೆ. ಸೊ ಅದೆಲ್ಲರೂ ನಿಮ್ಗೆ ಒಂದ್ ಕಡೆ ಏನಾದ್ರು ಅರಿವಾಯ್ತಾ ಅನ್ನೋ ಆ ಥರ? ಇಲ್ಲ, ತುಂಬಾ ಜನ ಹೇಳಿದಾಗ ತುಂಬಾ ಖುಷಿ ಆಗ್ತಿತ್ತು. ಯಾವುದು ಪ್ಲಾನ್ ಮಾಡಿ ಆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೋಗಿದ್ದಲ್ಲ. ಹೇಳಿದ್ರು, ಒಂದಷ್ಟು ಸಜೆಷನ್ಸ್ ಇತ್ತು ಅಲ್ಲಿ. ಅಂದ್ರೆ ನಾನಾಗ ಸೀರಿಯಲ್ಲು ಮಾಡ್ತಿದ್ದ ಕಾರಣ ಅದಕ್ಕೂ ಎನ್ಕರೇಜ್ ಮಾಡುವಂತ ಕಾಲೇಜ್ ಬೇಕಾಗಿತ್ತು. ಸೊ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾಟಕ ಆಗಿರ್ಬೋದು ಅಥವಾ ಇದಕ್ಕೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾರೆ. ಸೊ ಅಲ್ಲಿ ಅವ್ರು ನನಗೆ ಪರ್ಮಿಷನ್ ಕೊಟ್ಟು, ಅಂದ್ರೆ ಇದು ಇರಬೇಕು, ಪರ್ಮಿಷನ್ ಕೊಟ್ಟು ಮಾಡಬಹುದು ಅಂದಾಗ ಆ ಕಾಲೇಜ್ನ ಚೂಸ್ ಮಾಡಿ. ಒಳ್ಳೆ ಪ್ರೋತ್ಸಾಹ ಸಿಕ್ತು. ಹೌದು. ಸೊ ಅಲ್ಲಿದು ಇನ್ನಷ್ಟು ಅಲ್ಲಿ ನೀವು ಹೇಳ್ದಂಗೆ ಎಲ್ಲ ಹಿರಿಯರ ಆಶೀರ್ವಾದನ ಸಿಕ್ತು ಅಂತ ಹೇಳಿ. ಒಂದು ರೀತಿ ಅಲ್ಲಿ ಒಂದು ದೇವಸ್ಥಾನ ಇದ್ದಂಗೆ, ಅಂದ್ರೆ ಈ ಸಿನಿಮಾ ನಟರುಗಳಿಗೆ ಅಲ್ಲಿ ಒಂದು ರೀತಿ ಜನ್ಮ ತಾಳಿದೆ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಎಷ್ಟೊಂದು ಜನ ದಿಗ್ಗಜರ ಹತ್ರದಿಂದ ಬಂದಿದ್ದಾರೆ. ಸೊ ಹಾಗೆ ಅದಾದ್ಮೇಲೆ ನೀವು ಒಂದು ಸಿನಿಮಾ ಅಂತ ಒಂದು ಮಾಡ್ತೀರಿ, ಕಿನಾರೆ ಅಂತ ಹೇಳಿ. ಅದ್ರ ಮುಖಾಂತರ ಒಂದು ರೀತಿಯಾಗಿ ಆ ಟೈಮಲ್ಲಿ ಕ್ಯಾಮ್ರಾವನ್ನ ಎದುರಿಸ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು? ಯಾಕಂದ್ರೆ PUC ಇದ್ದಾಗ ಅದು ಇನ್ನೊಂದ್ ಸ್ವಲ್ಪ ಎಂಗೇಜ್ ಆಗಿರುತ್ತೆ, ಹೆಂಗ್ ಬೇಕಾದ್ರೆ ನಡೀತದೆ ಅಂತ. ಅದೊಂದು ಸ್ವಲ್ಪ ಮೆಚುರಿಟಿ ಬಂದಾಗ ಕ್ಯಾಮ್ರಾ ಫೇಸ್ ಮಾಡ್ಬೇಕು ಅಂದಾಗ ಯಾವ ರೀತಿ ಫೀಲ್ ಆಯ್ತು? ಇಲ್ಲಿ ಕ್ಯಾಮ್ರಾ ಮುಂಚೆಯಿಂದ ನಂಗೆ ಅಂದ್ರೆ ಸ್ಟೇಜ್ ಫಿಯರ್ ಅಥವಾ ಕಾನ್ಶಿಯಸ್ ಆಗೋದು ಇದೆಲ್ಲ ಬಹಳ ಕಡಿಮೆ. ಅಂದ್ರೆ ಈ ಅಮ್ಮ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹಾಕಿದ್ರು. ಆದ್ರೆ ಇಲ್ಲಿ ಕಿನಾರೆ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಕಾನ್ಶಿಯಸ್ ಆಗಿದ್ದು ಅನ್ನೋದಾದ್ರೆ ಆ ಪಾತ್ರ ತುಂಬಾ ಸ್ಪೆಷಲ್ ಇತ್ತು. ಅಂದ್ರೆ ನಾನಾಗ ದೊಡ್ಡೋಳಾಗಿದ್ರು ಒಂದು 3 ವರ್ಷದ ಮಗು ಹೇಗೆ ಬಿಹೇವ್ ಮಾಡುತ್ತೆ, 3 ಅಥವಾ 5 ವರ್ಷದ ಒಳಗಿನ ಮಗು ಹೇಗೆ ಬಿಹೇವ್ ಮಾಡುತ್ತೆ, ಹೇಗೆ ಯೋಚನೆ ಮಾಡುತ್ತೆ, ಆ ರೀತಿ ಆಕ್ಟ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಪಾತ್ರದ ವಿಚಾರವಾಗಿ ನಾನು ಕಾನ್ಶಿಯಸ್ ಆಗಿದ್ದೆ, ಕ್ಯಾಮ್ರಾ ವಿಚಾರವಾಗಿಲ್ಲ. ಅಂದ್ರೆ ಪಾತ್ರವನ್ನ ನಿರ್ವಹಿಸ್ಬೇಕಂದ್ರೆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ. ಹೌದು. ಸೊ ಇದಕ್ಕೆಲ್ಲ ನಿಮ್ಗೆ ಪ್ರೇರಣೆ ಅಂತ ಯಾವ್ದಾರು ನಟರು ಅಥವಾ ಯಾರನ್ನಾರು ನೀವು ಪ್ರೇರಣೆಯಾಗಿ ಮಾಡ್ಕೊಂಡು ಏನಾದ್ರು? ಇಲ್ಲ, ಬಹಳಷ್ಟು ನಟರಿಂದ ಕಲ್ತಿದ್ದಿದೆ. ಇವಾಗ ಕಿನಾರಿ ಸಿನಿಮಾ ಅಂತ ನೋಡಿದಾಗ ಅದರ್ ರಿಲೇಟೆಡ್ ಸಿನಿಮಾಗಳು ನೋಡಿದ್ದಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ಗಳಲ್ಲಿ ಬೇರೆ ಪಾತ್ರಗಳು ಮಾಡ್ತೀನಿ, ಆವಾಗ ಬೇರೆ ಬೇರೆ ಸಿನಿಮಾಗಳು, ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ನೋಡಿ ಅವರಿಂದ ಕಲ್ತಿದ್ದು ತುಂಬಾ ಇದೆ. ಒಂದು ರೋಲ್ ಮಾಡೆಲ್ ಅಂತ ಯಾವಾಗ್ಲೂ ಇಲ್ಲ. ಸೊ ಅದಾದ ನಂತರ ನೀವು ಒಂದು ಕರ್ನಾಟಕದಲ್ಲಿ ಮನೆ ಮಾತಾಗಿ ಅವ್ರ ಮನಸ್ಸಲ್ಲಿ ಮೂಡುವಂತ ರೀತಿನಲ್ಲಿ ಒಂದು ಹೊಸ ಚಾಪು ರೀತಿನಲ್ಲಿ ಟಾಮ್ ಬಾಯ್ ಆಗಿ ಬಂದ. ಹೌದು. ಆ ಪಾತ್ರದ ಬಗ್ಗೆ ವಿಶೇಷತೆ ಏನು? ಯಾಕಂದ್ರೆ ನಾರ್ಮಲ್ ಆಗಿ ನೀವೆಲ್ಲ ಹೇರ್ ಸ್ಟೈಲ್ ತುಂಬಾ ಉದ್ದ ಜಡೆ ಬಿಟ್ಕೊಂಡಿರ್ತೀರ, ಸಡನ್ ಆಗಿ ಅದು ಬಂದಾಗ ಚೇಂಜಸ್ ನಿಮ್ಗೆ ಯಾವ ರೀತಿ ಕಷ್ಟ ಆಯ್ತು ಅಥವಾ ಇಷ್ಟ ಆಯ್ತು? ಪಾತ್ರದ ಬಗ್ಗೆ ಕೇಳಿದಾಗ ತುಂಬಾ ಖುಷಿ ಆಯ್ತು, ನೀವು ಹೇಳಿದಾಗ ತುಂಬಾ ಇಷ್ಟ ಆಯ್ತು. ನಾ ಎಲ್ಲಾ ಕಡೆ ಹೇಳ್ತಿರ್ತೀನಿ, ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಬ್ಲೆಸ್ಡ್ ಅಂತ. ಬಿಕಾಸ್ ನನಗೆ ಸಿಕ್ಕಂತ ಪಾತ್ರಗಳು ಕಡಿಮೆ ಪ್ರಾಜೆಕ್ಟ್ ಮಾಡಿದ್ರು ಎಲ್ಲ ಬೇರೆ ಬೇರೆ ಪಾತ್ರಗಳು ನನಗೆ ತುಂಬಾ ಆರ್ಟಿಸ್ಟ್ ಆಗಿ ಎವಾಲ್ವ್ ಆಗುವಂತ ಅವಕಾಶ ಕೊಟ್ಟಂತ ಪಾತ್ರಗಳು. ಕೇಳಿದಾಗ ತುಂಬಾ ಖುಷಿಯಾಗಿ, ಓ ವಾವ್ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೋದೆ. ಅಲ್ಲಿ ಒಂದು ಜರ್ನಿ ಸ್ಟಾರ್ಟೆಡ್, ಅದು ಬಹಳ ಕಷ್ಟ ಅನ್ನೋದು ಗೊತ್ತಾಯ್ತು. ಬಿಕಾಸ್ ನಾನು ಆ ಪಾತ್ರಕ್ಕೆ ತುಂಬಾ ಡೆಡ್ ಆಪೋಸಿಟ್. ನೀವೇ ಹೇಳಿದ ಉದ್ದ ಜಡೆ ಇರಬಹುದು ಅಥವಾ ಸ್ವಲ್ಪ ತೀರಾ ಹೌದು ಹೌದು. ಬಟ್ ಆಸ್ ಅನ್ ಆರ್ಟಿಸ್ಟ್ ನಂಗೆ ಅಲ್ಲಿ ಪರ್ಫಾರ್ಮ್ ಮಾಡುವಂತ ಸ್ಕೋಪ್ ಸಿಕ್ತು ಅಂತ ಹೇಳ್ಬೋದು. ಅಂಡ್ ಆ ಪಾತ್ರನ ಇವತ್ತಿಗೂ ನಾನು ಅಚೀವ್ ಮಾಡಿದೆ ಅಥವಾ ಎಲ್ಲರ ಮನೆಗೆ ಮನ್ಸಿಗೆ ತಲುಪ್ತೆ ಅನ್ನೋದಾದ್ರೆ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ದಿ ಟೀಮ್. ಸ್ವಪ್ನ ಮ್ಯಾಮ್ ಚಿಕ್ಕ ಚಿಕ್ಕ ಸೀನು ಆಕ್ಟ್ ಮಾಡಿ ತೋರಿಸ್ತಿದ್ರು. ನಾನು ಇನಿಷಿಯಲ್ ಡೇಸ್ ನನಗೆ ನೆನಪಿರೋ ಹಾಗೆ ಐ ವಾಸ್ ಜಸ್ಟ್ ಇಮಿಟೇಟಿಂಗ್. ಏನೋ ಗೊತ್ತಿದ್ದು ಮಾಡ್ತಿದ್ದೆ ಅಂತಲ್ಲ, ಜಸ್ಟ್ ಇಮಿಟೇಟಿಂಗ್. ಅವ್ರು ಏನ್ ಮಾಡ್ತಿದ್ರು ನೋಡ್ತಾ ಇದ್ದೆ, ನಾನು ಮಾಡ್ತಾ ಇದ್ದೆ. ಹೋಗ್ತಾ ಹೋಗ್ತಾ ನನ್ಗದು ಗೊತ್ತಾಗ್ತಾ ಹೋಯ್ತು ಹೊರತು ಇನಿಷಿಯಲಿ ಇಲ್ಲ. ಬಟ್ ಅವ್ರು ತುಂಬಾನೇ ಹೆಲ್ಪ್ ಮಾಡಿದ್ರು.
ನಾನು ಹೇಳ್ದಂಗೆ ಡೆಡ್ ಆಪೋಸಿಟ್. ಆನ್ ದ್ಯಾಟ್ ನೋಟ್ ಅಗೇನ್ ನನಗೆ ಅಂತ ಒಳ್ಳೆ ಡೈರೆಕ್ಟರ್ ಸಿಗೋದಕ್ಕೂ ಐ ಆಮ್ ಬ್ಲೆಸ್ಡ್. ಅದಾದ್ಮೇಲೆ ಆ ಸೀರಿಯಲ್ ಅಲ್ಲಿ ನೀವು ಬೈಕ್ ಓಡಿಸ್ಬೇಕಾಗಿ ಬರುತ್ತೆ, ಬೈಕ್ ಗೊತ್ತಿಲ್ಲ, ಎಷ್ಟು ಕಷ್ಟ, ಏನು ಎದ್ದು ಬಿದ್ದು ಮಂಡಿ ತರ್ಚ್ಕೊಂಡಿದ್ದು? ದೇವರ ದಯೆಯಿಂದ ಅಂದ್ರೆ ಟೆಕ್ಸ್ಚರ್ಡ್ ಗೊತ್ತಿರೋರ್ಗೂ ಆಗೋದು ಬೇಡ, ಗೊತ್ತಿರೋರು ಬೈಕ್ ಓಡ್ಸೋದು ಗೊತ್ತಿರೋರು ಟೈಮ್ ಸರಿ ಇಲ್ದಿರ ಬಿದ್ದು ಏನೋ ಆಗಿದ್ದೆಲ್ಲ ನಾನು ನೋಡಿದ್ದಿದೆ, ಕೇಳಿದ್ದಿದೆ. ಆದ್ರೆ ನನಗೆ ನಿಜವಾಗ್ಲೂ ಬೈಕ್ ಗೊತ್ತಿರ್ಲಿಲ್ಲ. ಈ ಪ್ರಾಜೆಕ್ಟ್ ಬಂದ್ಮೇಲೆನೆ ಬೈಕ್, ಕಾರ್, ಸ್ವಿಮ್ಮಿಂಗ್, ಸ್ವಲ್ಪ ಫೈಟ್ ಇದನ್ನೆಲ್ಲ ಕಲಿಬೇಕು ಅಂತಿತ್ತು. ಹಿಂದೆ ನಾನು ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಸ್ವಲ್ಪ ಅಂದ್ರೆ ಆ ಫ್ಲೆಕ್ಸಿಬಿಲಿಟಿ ಇತ್ತು ಹೊರತು ಟೆಕ್ನಿಕಲಿ ನಂಗೆ ಇದು ಯಾವುದು ಗೊತ್ತಿರ್ಲಿಲ್ಲ. ಈ ಪ್ರಾಜೆಕ್ಟ್ ಒಪ್ಕೊಂಡಿದ ತಕ್ಷಣ ಲಾಕ್ಡೌನ್ ಬಂತು. ಸೊ ನನಗೆ ಅಂತ ದೇವ್ರು ರೋಡ್ ಖಾಲಿ ಮಾಡಿಕೊಟ್ರು ಅನ್ಸುತ್ತೆ. ಅಭಿಷೇಕ್ ಅವರ ಬೈಕ್ ತಗೊಂಡು ಬೈಕ್ ಓಡಿಸಿದ್ದಿದೆ. ಕಾಮಿಡಿ ಏನು ಅಂದ್ರೆ ಅದೇ, ಈ ಖಾಲಿ ರೋಡಲ್ಲಿ ಬೈಕ್ ಓಡಿಸಿ ಶೂಟಿಂಗ್ ದಿನ ಎಲ್ಲಾ ಗಾಡಿಗಳ ಮಧ್ಯೆ ಬೈಕ್ ಓಡಿಸೋದು ನನಗೆ ಶಿವರಿಂಗ್ ಶುರು ಆಗ್ತಿತ್ತು. ಅಂಡ್ ಖಾಲಿ ರೋಡಲ್ಲಿ 1-2 ಗೇರ್ ಅಷ್ಟೇ, ನಾನು 2 ಗೇರ್ ಬಿಟ್ಟು ಮುಂದಕ್ಕೆ ಹೋಗಿರ್ಲಿಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಸಾಕಲ್ಲ, ಖಾಲಿ ಇದ್ದಾಗ ಏನ್ ಬೇಕು ಅಂತ. ನನ್ನ ಫಸ್ಟ್ ಸೀನ್ ನೋಡ್ತೀರಾ, ನೈಸ್ ರೋಡ್ ನಲ್ಲಿ ಒಂದಷ್ಟು ಯಾವ ಸ್ಪೀಡ್ ನನ್ಗಿನ್ನ ಗೊತ್ತಿಲ್ಲ, ಸ್ಪೀಡಾಗಿ ಬನ್ನಿ ಹೇಳ್ತಿದ್ದಾರೆ. ಐ ರಿಮೆಂಬರ್ 3rd ಗೇರ್ಗೂ ಹಾಕ್ದೆ, ಮತ್ತೆ ಉಲ್ಟಾ ಮಾಡೋದು ಗೊತ್ತಿಲ್ಲ, ಯಾಕಂದ್ರೆ 1-2 ಮಾತ್ರ ಗೊತ್ತು ನನಗೆ. ನಾನು ಫುಲ್ ಶಿವರಿಂಗ್ ಆಗಿ ಹತ್ಕೊಂಡು ಸೈಡಿಗೆ ಬಂದು, ಆ ಸೈಡಿಗೂ ಈಗ್ಲೂ ನಂಗೆ ನೆನಪಿಲ್ಲ ನಾನು ಹೇಗೆ ಸೈಡಿಗೆ ಬಂದೆ, ಹೇಗ್ ನಿಲ್ಲಿಸ್ದೆ, ಇದೆಲ್ಲ ನೆನಪೇ ಇಲ್ಲ. ಹೇಗೋ ಅದು ಆಗಿ ಹೋಯ್ತು. ದೇವರ ದಯೆಯಿಂದ ಇದೆಲ್ಲ ಮಾಡ್ಬೇಕಂದ್ರು ಅಗೇನ್ ಟೀಮ್ ಸೇಫ್ಟಿ ಇತ್ತು, ಹೌದು. ಆದ್ರೆ ದೇವರ ದಯೆಯಿಂದ ಎಲ್ಲೂ ಬೀಳ್ಲಿಲ್ಲ, ಕಾಲ್ ಮುರ್ಕೊಳ್ಳಿಲ್ಲ ನಾನು. ಬಹಳಷ್ಟು ರಿಸ್ಕಿ ಸೀನ್ಸ್ ಮಾಡಿದೀವಿ, ಫೈಟ್ಸ್ ಮಾಡಿದೀವಿ. ಇದು ಎಲ್ಲ ಸಿಚುವೇಶನ್ಸ್ ಅಲ್ಲೂ ಐ ಆಮ್ ಶ್ಯೂರ್ ದೇವ್ರ ಜೊತೆ ಇದ್ದೆ. ಸೊ ಅವಾಗೇನು ನೀವು ಡೈರೆಕ್ಟರ್ ಹತ್ರ ಏನ್ ಹೇಳಿಲ್ವಾ, ಫಾಸ್ಟ್ ಆಗಿ ಬರಕ್ ಆಗ್ತಿಲ್ಲ, ಸ್ಲೋ ಬರ್ತೀನಿ, ಸ್ಲೋ ಮೋಷನ್ ಮೋಟರ್ ಹೆಂಗ್ ಹಾಕತ್ರ ಹಂಗೆ ಫಾಸ್ಟ್ ಮೋಷನ್ ಮೋಟರ್ ಇಲ್ಲ, ಅಲ್ಲಿ ಹೆಂಗಿತ್ತು ಅಂದ್ರೆ ದ ಹೋಲ್ ಟೀಮ್ ವಾಸ್ ಟುವರ್ಡ್ಸ್ ಇಟ್. ಯಾಕಂದ್ರೆ ಫಾರ್ ದ ಟೆಲಿವಿಷನ್ ಆಲ್ಸೋ ಇದೊಂದು ಬೇರೆ ತರದ ಪಾತ್ರ. ಅಂಡ್ ಯು ಆಲ್ ನೋ ಆ ಚಾನೆಲ್ ದೇ ವರ್ಕ್ ಟು ದ ಪರ್ಫೆಕ್ಷನ್. ಅಂಡ್ ಅವರೆಲ್ಲ ಹಾಗೆ ವರ್ಕ್ ಮಾಡ್ಬೇಕಾದ್ರೆ ನಾನೊಬ್ಳು ಹಿಂದೆ ಉಳಿಯೋದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಹೇಗೋ ಗೊತ್ತೋ ಗೊತ್ತಿಲ್ವೋ, ಬೀಳ್ತೀನೋ ಇಲ್ವೋ, ಟ್ರೈ ಮಾಡ್ಬಿಡೋಣ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ನನ್ಗೆ ಆಗೋದಕ್ಕಿಂತ ಜಾಸ್ತಿ ಎಫರ್ಟ್ಸ್ ಹಾಕಿ ಮಾಡ್ತಿದ್ದೆ. ಎಲ್ಲೂ ಅದೇ ಇಲ್ಲ ಆಗಲ್ಲ ಅಂದ್ರೆ ತುಂಬಾ ಕಡಿಮೆ, ತುಂಬಾ ಆಗ್ತಾನೆ ಇಲ್ಲ ಅಂತ ಅನ್ನೋ ವಿಷಯ ಹೇಳಿದೀನಿ, ಇಲ್ಲದಿದ್ದೇ ಇಲ್ಲ. ಅಂದ್ರೆ ಒಂದ್ ರೀತಿಯಾದ ರಾಜ್ಕುಮಾರ್ ಅವರು ಅವಾಗ ಸಿನಿಮಾದಲ್ಲಿ ಹೇಳಿದ್ರಲ್ಲ, ಆಗೋದು ಎಂದು ಕೈ ಕಟ್ಟಿ ಕುಳಿತಾರೆ ಅಂತ, ಆ ರೀತಿಯಾಗಿ ನೀವು ಅದನ್ನ ತಗೊಂಡು ಮುಂದಕ್ಕೆ ಮಾಡಿದ್ರಿ. ಹೌದು. ಅದಾದ್ಮೇಲೆ ನಿಮ್ಗೆ ಒಂದು ಬಿಗ್ ಬಾಸ್ ಅನ್ನೋದೊಂದು ನಿಮ್ಗೆ ಅವಕಾಶ ಬಂದಾಗ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು? ನಿಮ್ಮನ್ನ ಬಿಗ್ ಬಾಸ್ಗೆ ಕರಿತಾ ಇದ್ದೀವಿ ಅಂತ ಬಂದಾಗ ಇಲ್ಲ ಅಂತ, ನಂಗೆ ಆಗಲ್ಲ ಅಂತ. ಬಿಗ್ ಬಾಸ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಒಂದ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರುವಂತ ಶೋನೆ ಅಂತ ಅನ್ಸುತ್ತೆ. ಎಲ್ಲರೂ ಮಾತಾಡ್ಬೇಕು, ಗೊತ್ತಿಲ್ಲದೆ ಇರೋರ ಹತ್ರ ಒಂದ್ ಸ್ವಲ್ಪ ಮಾತಾಡೋದಕ್ಕೆ ಟೈಮ್ ತಗೊಳ್ತೀನಿ. ಆ ಟೈಮ್ ತಗೊಳ್ಳೋಷ್ಟೊತ್ತಿಗೆ ನಾನು ಹೊರಗೆ ಬಂದ್ಬಿಡ್ತೀನಿ ಅನ್ನೋ ಭಯ ಇತ್ತು ನನಗೆ. ಸೊ ಆನ್ ದ್ಯಾಟ್ ನೋಟ್ ಇದು ನನಗಲ್ಲ ಅನ್ಸುತ್ತೆ ಅನ್ನೋದು ಅಷ್ಟೇ, ಬೇರೆ ಏನ್ ಯಾವುದೇ ವಿಚಾರ ಇಲ್ಲ. ಇನ್ ಬೇರೆ ಏನಿದ್ರು ಟಾಸ್ಕ್ ಇರ್ಬೋದು, ಇನ್ನೊಂದೆಲ್ಲವೂ ಆಗ್ಬಹುದು. ಬಟ್ ಅಷ್ಟು ಜನ ಗೊತ್ತಿಲ್ಲದೆ ಇರೋರ್ ಮಧ್ಯೆ ಇರೋದು, ಟು ಬಿ ಲಿಟಲ್ ಲೌಡ್ ಅಂದ್ರೆ ಜೋರ್ ಇರೋದು ನಂಗೆ ಆಗುತ್ತಾ? ಅಗ್ರೆಷನ್ ಅನ್ನೋದಕ್ಕಿಂತ ಸ್ವಲ್ಪ ಆಕ್ಟಿವ್ ಇರಬೇಕು. ಐ ಆಮ್ ಲಿಟಲ್ ಇಂಟ್ರೋವರ್ಟ್. ಅಂದ್ರೆ ಸ್ವಲ್ಪ ಏನೋ ನಾನೊಂದು ಫಾರ್ಮ್ ಅಲ್ಲಿ ಇದ್ದೆ ಅಂದ್ರೆ 100 ಜನನು ಮಾತಾಡ್ಸಿರ್ತೀನಿ. ಆ ಫಾರ್ಮಿಗೆ ಬರೋದು 100 ದಿನದಲ್ಲಿ ಯಾವ್ದೋ ಒಂದಿನ. ಸೊ ಅದು ಆಗತ್ತಾ ಇಲ್ವಾ ಅನ್ನೋದು ಫಸ್ಟ್ ಇಲ್ಲ ನಾನಾ ಅಂತ ಕೇಳಿದ್ದೆ ಕಾಲ್ ಬಂದಾಗ. ಹೌದು ಅಂದ್ರೆ ನೋಡಿ ಅಂತ ಹೇಳಿ. ನಮ್ ಟೈಮಿಂಗು ತುಂಬಾ ಅಗೇನ್ ದೇವ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರು. ನಂಗೆ ಈ ಸೀರಿಯಲ್ ಮುಗೀತಿದೆ ಅನ್ನೋದು ಗೊತ್ತಾಗಿತ್ತು. ಅಷ್ಟೊತ್ತಿಗೆ ಈ ಪ್ಲಾಟ್ಫಾರ್ಮ್ ಇಂದ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತು. ಸೊ ಅಲ್ಲಿ ಓಕೆ, ಡೆಸ್ಟಿನಿ ಇದು ಹಿಂಗಿರೋದಾ, ಬಂದಿರೋ ಅವಕಾಶ ಮಿಸ್ ಮಾಡಬಾರ್ದು ಅನ್ನೋದು ಒಂದು. ಸೊ ಫಸ್ಟ್ ಮೀಟಿಂಗ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ಹೌ ಇಟ್ ವರ್ಕ್ಸ್ ಅನ್ನೋದನ್ನ ಹೇಳಿದಾಗ, ಲೈಕ್ ಅಂದ್ರೆ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದು. ಒಂದು ಫಾರೆಸ್ಟ್ ಅಂದ್ರೆ ನಮ್ಗೆ ಹುಲಿನೂ ಇರುತ್ತೆ, ಜಿಂಕೆನೂ ಇರುತ್ತೆ, ಬೇರೆ ಬೇರೆ ತರ. ಸೊ ಅದು ಫಾರೆಸ್ಟ್ ಅನ್ನಿಸ್ಕೊಳ್ಳೋದಕ್ಕೆ ಎಲ್ಲಾ ತರದ್ ನಾವು ಮೈಂಡ್ ಸೆಟ್ಗಳನ್ನ ಚೂಸ್ ಮಾಡ್ತೀವಿ. ಸೊ ನಿಮ್ದೊಂದು ಮೈಂಡ್ ಸೆಟ್, ಯು ಕ್ಯಾನ್ ಗಿವ್ ಅ ಟ್ರೈ ಅನ್ನುವಂಥದ್ದು. ಸೊ ಆಗ ಐ ಫೆಲ್ಟ್ ಓಕೆ, ಎಷ್ಟು ದಿನ ಆಗುತ್ತೋ ಟ್ರೈ ಮಾಡೋಣ ಅಂತ ಹೇಳಿ ಒಳಗೆ ಹೋಗಿ ಬಂದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದಷ್ಟು ಹಿಂಟ್ಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ನೀವು ಇದೇ ರೀತಿ ವರ್ತಿಸ್ಬೇಕು ಅನ್ನೋ ರೀತಿ ಏನಾರ ಅದೇನು ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ
ಅಂದ್ರೆ ನಮ್ಗೆ ಬಿಟ್ಬಿಡುವಂಥದ್ದು. ಇವಾಗ ಯಾವ್ದೋ ಒಂದು ಪಾತ್ರ ಮಾಡ್ತೀವಿ ಅಂದ್ರೆ ನಮ್ಗೆ ಇದು ಈ ಹೇಳಿ ಡೈಲಾಗ್ ಎಲ್ಲ ಹೇಳ್ತಾರೆ. ಇಲ್ಲಿ ಇಟ್ಸ್ ಜಸ್ಟ್ ನೀವು ಹೂ ಅನ್ನೋವರೆಗೂ, ಹೂ ಅಂದ್ಮೇಲೆ ಒಳಗೆ ಹೋಗೋದಕ್ಕೆ ಒಂದು ಏನ್ ಮ್ಯಾಂಡೇಟ್ರಿ ಥಿಂಗ್ಸ್ ಇರುತ್ತೆ. ಅದನ್ನ ನಮ್ಗೆ ಹೇಳಿರ್ತಾರೆ ಅಷ್ಟೇ, ಕಾಸ್ಟ್ಯೂಮ್ಸ್ ಇನ್ನೊಂದು ಮತ್ತೊಂದು ಬಿಟ್ರೆ ನಾವು ಹೇಗಿರ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು, ಇದು ಯಾವುದ್ರ ಬಗ್ಗೆನೂ ಹಿಂತಿರಲ್ಲ. ಅಂಡ್ ನಮ್ಗೇನೋ ಬೇಕು ಅಂದ್ರೆ ಪ್ರೀವಿಯಸ್ ಎಪಿಸೋಡ್ಸ್ ಇರ್ಬೋದು, ಅಥವಾ ನಮ್ಮ ಮೈಂಡ್ ಸೆಟ್ ನಾವೇ ಪ್ರಿಪೇರ್ ಆಗಿ ಹೋಗ್ಬೇಕಾಗುತ್ತೆ ಹೊರತು ಟೀಮ್ ಕಡೆಯಿಂದ ನಾವು ಇರೋಂತ ರೀತಿ ಬಗ್ಗೆ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇರಲ್ಲ. ಒಳಗ್ ಹೋದ್ಮೇಲಂತೂ ಝೀರೋ. ಅಲ್ಲ, ಕೆಲವೊಂದು ಮಾತಿದೆ ಏನಂದ್ರೆ ಟ್ರಿಗರ್ ಮಾಡ್ತಾ ಇರಬೇಕು, ಸ್ಟಿಮ್ಯುಲೇಟ್ ಮಾಡ್ತಾ ಇರಬೇಕು, ಈ ರೀತಿಯಾಗಿ ಆಕ್ಟಿವ್ ತರ ಮಾಡಬೇಕು ಅನ್ನೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಬೇಕು ಅಂತ ಕೆಣಕ್ಬೇಕು ಅನ್ನೋದಕ್ಕೆ ಡೆಫಿನೆಟ್ಲಿ ಇಲ್ಲ, ನನಗಂತೂ ಕೊಟ್ಟಿರ್ಲಿಲ್ಲ. ನನಗಂತೂ ಕೊಟ್ಟಿರ್ಲಿಲ್ಲ. ವಿಷಯ ಅಲ್ಲೇನು ಅಂದ್ರೆ, ನೀವೇ ಕ್ಯಾಮ್ರಾಗೆ ಅಂದ್ರೆ ತುಂಬಾ ಈಗ ಅಲ್ಲಿ ಈಗ ನಮ್ಗೊಂದು 2 ಕ್ಯಾಮ್ರಾ ಇದೆ, ನಾವಿಬ್ರು ಮಾತಾಡ್ದಂಗೆ ಕೂತ್ರೆ ದೇರ್ ಇಸ್ ನೋ ಕಂಟೆಂಟ್. ಜನ ನೋಡೋದಕ್ಕೆ ಕಂಟೆಂಟ್ ಬೇಕು. ಅಲ್ಲಿ ಕಂಟೆಂಟ್ ಅಗೇನ್ ನೀವ್ ಚೂಸ್ ಮಾಡ್ದಂಗೆ, ನೀವು ಜಗಳ ಮಾಡೋದಕ್ಕೆ ಚೂಸ್ ಮಾಡ್ತೀರಾ, ನಿಮ್ ಇಷ್ಟ. ಅದ್ ಹೇಳೋದಿಲ್ಲ ನಿಮ್ಗೆ ನೀವು ಇದನ್ ಮಾಡಿ ಅಂತ. ಅಥವಾ ಇನ್ನೇನೋ ಒಳ್ಳೆ ವಿಷಯ ಹೇಳೋದಕ್ಕೆ ಚೂಸ್ ಮಾಡ್ತೀರಾ, ನಿಮ್ ಇಷ್ಟ. ಅಥವಾ ಅಲ್ಲಿ ಫ್ರೆಂಡ್ಸ್ ಮಾಡ್ಕೋತೀರಾ, ನಿಮ್ ಇಷ್ಟ. ಅಡಿಗೆ ಮಾಡ್ತೀರಾ, ನಿಮ್ ಇಷ್ಟ. ಎಲ್ಲವೂ ನಿಮ್ ಇಷ್ಟ ಅಷ್ಟೇ. ಹೀಗೆ ಮಾಡಿ ಅಂತ ಹೇಳೋದಿಲ್ಲ. ಅದ್ ಕ್ಯಾಮ್ರಾ ಇರೋದ್ರಿಂದ ಆಕ್ಟಿವ್ ಆಗಿರ್ಬೇಕು ಅನ್ನೋ ಮೈಂಡ್ ಸೆಟ್ಗೆ ಕೆಲವು ಬೇಕು ಅಂತ ಮಾಡ್ಬಹುದೇನೋ, ಕೆಲವು ಹೋಗ್ತಾ ಹೋಗ್ತಾ ನನಗೆ ಅನ್ಸೋವಂಥದ್ದು ಯಾವ್ದು ಬೇಕು ಅಂತ ಆಗಲ್ಲ. ನಮ್ಮೆಲ್ಲರ ಮೈಂಡ್ ಸೆಟ್ ಫ್ಯಾಮಿಲಿ ಬಿಟ್ಟಿರ್ತೀವಿ, ತುಂಬಾ ಎಮೋಷನಲ್ ಆಗಿರ್ತೀವಿ. ಒಂದು ಸಣ್ಣ ಸಣ್ಣ ವಿಷಯನೂ ನಮ್ಗೆ ಟ್ರಿಗರ್ ಆಗ್ತಾ ಹೋಗುತ್ತೆ ಸಿಚುವೇಶನ್. ಇಟ್ ಇಸ್ ಅ ಮೈಂಡ್ ಗೇಮ್ ಬಿಗ್ ಬಾಸ್ ಅಂದಾಗ. ಸೊ ಇನಿಷಿಯಲಿ ಯಾರೋ ಏನೋ ಟ್ರೈ ಮಾಡ್ಬೋದೇನೋ, ಹಿಂಗಿರ್ಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕಂತ ರೆಡಿ ಆಗ್ಬಹುದು, ಅಥವಾ ಇನ್ನೇನೋ ಮಾತಾಡ್ಬಹುದು, ಅದಕ್ಕೆ ಕಾಣಿಸ್ಕೋತೀವಿ ಅಂತ. ಅಗೇನ್ ವಿ ಡೋಂಟ್ ನೋ 24 hours 1.5 ಗಂಟೆನಲ್ಲಿ ಏನ್ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಯಾರಿಗೂ ಐಡಿಯಾ ಇರೋದಿಲ್ಲ. ಇರ್ಬೋದೇನೋ, ಆಗ್ಬಹುದೇನೋ ಅಂತ ಹೇಳಿ ಆಗ್ತಾ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎವ್ರಿಥಿಂಗ್ ಇಸ್ ನ್ಯಾಚುರಲ್. ಎಲ್ಲ ಅಂದ್ರೆ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ಅದೆಲ್ಲ. ಸೊ ಅಂದ್ರೆ ಕೆಲವರು ಪ್ರಿಪೇರ್ ಆಗೇ ಬಂದಿರ್ತಾರೆ, ನಾನು ಹೆಚ್ಚು ಕಾಣಿಸ್ಕೋಬೇಕು, ಹೆಚ್ಚು ಪಾಪ್ಯುಲಾರಿಟಿ ಆಗಬೇಕು, ಯಾಕಂದ್ರೆ ಇದೊಂದು ವೇದಿಕೆ, ಪ್ರತಿಯೊಂದು ಜನನು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅಲ್ಲಿ ನಾನು ಜಾಸ್ತಿ ಅಗ್ರೆಸಿವ್ ಆಗಿರೋದು ಅಥವಾ ಕೋಪ ಮಾಡ್ಕೊಳ್ಳೋದು, ಇನ್ನೊಂದು ಟ್ರಿಗರ್ ಮಾಡೋದು ಅಂತಂದ್ರೆ ಎಲ್ಲರೂ ಅಟ್ರಾಕ್ಷನ್ ನನ್ನ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರನೇ ಮಾಡ್ಕೊಂಡು ಅದಕ್ಕೋಸ್ಕರನೇ ಕಿರಿಕ್ ಮಾಡ್ತಾರೆ. ಈ ಆತರ ಏನಾದ್ರು ಇರ್ತಾರೆ? ಕೆಲವ್ರು ಇರ್ಬಹುದೇನೋ, ಪ್ರೀವಿಯಸ್ ಸೀಸನ್ಸ್ ನಮಗೂ ನೋಡಿದಾಗ ಯಾರೋ ಬೇಕು ಅಂತ ಜಗಳ ಆಡ್ತಿದಾರೇನೋ ಅಂತ ನಾವು ಇಲ್ಲಿ ಕೂತು ನೋಡಿದಾಗ ಅನ್ಸತ್ತೆ. ಬಟ್ ವೆನ್ ಇಟ್ಸ್ ಅ ಪ್ಲಾಟ್ಫಾರ್ಮ್, ಅಂತ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಪ್ರಿಪೇರ್ ಆಗೋದು ತುಂಬಾನೇ ಒಳ್ಳೇದು. ಬಟ್ ಬರೀ ಜಗಳಕ್ಕೆ ಆಗೋದಕ್ಕಿಂತ, ಲೈಕ್ ನಾವು ಪ್ರೀವಿಯಸ್ ಸೀಸನ್ ನೋಡಿದಾಗ, ಗಿಲ್ಲಿ ಅವ್ರನ್ನ ನೋಡಿದಾಗ, ದಿಸ್ ಲಾಟ್ ಆಫ್ ಎಂಟರ್ಟೈನ್ಮೆಂಟ್. ಜಗಳ ಸಿಚುವೇಶನಲ್ ಆಗ್ತಿತ್ತು, ಆ ಜಗಳದ್ರಲ್ಲೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಿದೆ, ನಾನು ಅದನ್ನ ನೋಡಿದ್ದೀನಿ. ಮೇನ್ ವಿಷಯ ಎಂಟರ್ಟೈನ್ಮೆಂಟ್ ಅಂತ ಅನ್ಸುತ್ತೆ. ಸೊ ಆ ಎಂಟರ್ಟೈನ್ಮೆಂಟ್ ನ ನೀವು ಯಾವ್ದ್ರ ಮೂಲಕ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ಲಾಟ್ಫಾರ್ಮ್. ನೀವು ಇದಕ್ಕೆ ಬರೋಕ್ಕೂ ಮುಂಚೆ ಬಿಗ್ ಬಾಸ್ ಸೀಸನ್ಸ್ಗಳನ್ನ ನೋಡಿದ್ರಾ? ನೋಡಿದೀನಿ, ಬಟ್ ನಾನು ಇಲ್ಲಿ ಒಳಗ್ ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೋಡಿರ್ಲಿಲ್ಲ. ಅದೊಂದು ಎಂಟರ್ಟೈನ್ಮೆಂಟ್. ಅಥವಾ ಏನೋ ಜಗಳ ಆಡ್ತಿದ್ರೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಜಡ್ಜ್ ಮಾಡೋದಕ್ಕೆ, ಸುಮ್ಮನೆ ಯಾಕೆ ಜಗಳ ಆಡ್ತಾರೆ, ಆ ಮೈಂಡ್ ಸೆಟ್ ನಲ್ಲಿ ನೋಡಿರೋ ಅಂತದ್ದು. ಬಟ್ ನಾನು ಹೋಗ್ಬೇಕು ಅಂದಾಗ ಪ್ರಿಪೇರ್ ಆಗೋದಕ್ಕೆ ನೋಡ್ಲಿಲ್ಲ ನಾನು. ಅದನ್ನ ಒಂದೊಂದ್ಸತಿ ಅನ್ಸುತ್ತೆ ನೋಡ್ಬೇಕಿತ್ತ ಅಂತ. ಬಟ್ ಅಗೇನ್ ನೋಡಿದ್ರೆ ನಾನಾಗಿರ್ತಾ ಇರ್ಲಿಲ್ವೇನೋ, ಸೊ ಅದು ಬೇಡ ಅಂತ ನೋಡಿರ್ಲಿಲ್ಲ. ಅದಕ್ಕೂ ಮುಂಚೆ ನಾನೊಂದು ವ್ಯೂವರ್ ಆಗಿ ನೋಡಿದ್ದೆ. ಸೊ ಆ ಸೀಸನ್ ಅಲ್ಲಿ ಉಗ್ರಂ ಮಂಜು ಅವ್ರ ಬಗ್ಗೆ, ಅವ್ರದ್ದು ನಿಮ್ದು ಅಲ್ಲಿ ಬಾಂಧವ್ಯ ಮತ್ತೆ ಸ್ನೇಹ ತುಂಬಾ ಗಾಢವಾಗಿತ್ತು. ನಿಮ್ಮನ್ನೇ ಗೆಲ್ಲಿಸ್ಬೇಕು ಅನ್ನೋ ಒಂದು ಹಂತಕ್ಕೆ ಹೋಗ್ಬಿಟ್ಟಿದ್ರು, ಬರ್ಲೇಬೇಕು ಅನ್ನೋ ಒಂದು ಇದ್ರಲ್ಲಿ. ಸೊ ಅದಾದ್ಮೇಲೆ ಏನಾಯ್ತು? ಸ್ನೇಹ ಯಾಕೆ ಮುರಿದು ಬಿಟ್ಟು? ಇಲ್ಲ, ಮುರಿದ್ ಬೀಳಲಿಲ್ಲ. ಗೆಲ್ಲಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇರ್ಲಿಲ್ಲ. ಒಂದು ಫ್ರೆಂಡ್ಶಿಪ್ ಅಂತೂ ಥ್ರೂ ಔಟ್ ಇತ್ತು, ಈಗ್ಲೂ ಇದೆ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ಡೆಫಿನೆಟ್ಲಿ. ಅಗೇನ್ ಅಲ್ಲಿ ಅವ್ರು ಬಹಳ ಕಡೆನೂ ಹೇಳಿರೋಂಥದ್ದು ವ್ಯಕ್ತಿತ್ವ. ಬಿಗ್ ಬಾಸ್ ಅಂತ ಅಂದಾಗ ನನಗೂ ಈಗ್ಲೂ ಇರೋವಂಥದ್ದು ಅದೊಂದು ವ್ಯಕ್ತಿತ್ವದ ಆಟ ಅಂತ ಹೇಳಿ. ಅದೆಲ್ಲರಿಗೂ ಇರೋದು ಕಡಿಮೆ. ಅಗೇನ್ ಎಂಟರ್ಟೈನ್ಮೆಂಟ್, ನಾನು ಇವಾಗ ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಅನ್ನೋದಿರುತ್ತೆ. ಬಟ್ ನಾನು ಪ್ರಯಾರಿಟಿ ಆಗಿ ಇರ್ತೀನಿ ಅನ್ನೋದಾದ್ರೆ ವ್ಯಕ್ತಿತ್ವ. ನಾನು ಇವತ್ತು ಹೇಗಿದ್ದೀನೋ ಅಲ್ಲೂ ಅದೇ ಇರ್ಬೇಕಾಗತ್ತೆ. ಯಾಕಂದ್ರೆ ನಾನು ಅಲ್ಲಿ ಹೋದಾಗ ಯಾವುದೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇರ್ಲಿಲ್ಲ, ನಾನು ಗೌತಮಿ ಆಗಿ ಹೋಗಿದ್ದಿದ್ದು. ಸೊ ಗೌತಮಿ ಮನೇಲಿ ಹೇಗಿರ್ತಾಳೆ, ಮನೇಲಿ ಇದ್ದಷ್ಟು ಲೀನಿಯಂಟ್ ಆಗಿಲ್ಲ ಅಂದ್ರೂ ನಾನು ಅಲ್ಲದೆ ಇರೋಂಥ ಮುಖಾನ ಅಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸಿದ್ದು. ಸೊ ನನ್ನ ವ್ಯಕ್ತಿತ್ವ ನೋಡಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಸೊ ಅದನ್ನ ಥ್ರೂ ಔಟ್ ಹೇಳ್ತಾ ಬಂದಿದ್ದಾರೆ. ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ಆ ಸಪೋರ್ಟ್ ಮಾಡಿದ್ದೆಲ್ಲ ವಿಷಯಗಳು ವ್ಯಕ್ತಿತ್ವಕ್ಕಾಗಿತ್ತು. ನನಗೆ ಅಲ್ಲಿ ಪರ್ಸನಲಿ ಯಾರು ಗೊತ್ತಿದ್ದವ್ರು ಇರ್ಲಿಲ್ಲ. ಯಾಕೆಂದ್ರೆ ಕೆಲವೊಂದು ಬಿಗ್ ಬಾಸ್ ಮನೆ ಅಂತ ಬಂದಾಗ ನೀವು ಮನೆಯಲ್ಲಿ ಹೇಗಿರ್ತೀರೋ ಇಲ್ಲೂ ಹಾಗೆ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದೇ ರೀತಿ ನಾರ್ಮಲ್ ಆಗಿ ಹೆಂಗಿರ್ತಿರೋ ಅಂತ. ಬಟ್ ಅಲ್ಲಿ ಕೆಲವರು ನಾನು ನಟನೆ ಮಾಡಬೇಕು, ನಟನೆ ಮಾಡಿ ಗೆಲ್ಬೇಕು ಅನ್ನೋದು ಒಂದು ಆ ರೀತಿಯ ಕಾನ್ಸೆಪ್ಟ್ ಅಲ್ಲಿ ಇದ್ದವರು ಯಾರು ಏನು?
ಅಗೇನ್ ಈ ಕಾನ್ಸೆಪ್ಟ್ ನನಗೆ ಅಂದ್ರೆ ನಾನು ಗೌತಮಿಯಾಗಿ ಹೋಗ್ತಾ ಇದ್ದೀನಿ, ಗೌತಮಿಯಾಗಿ ಇರ್ಬೇಕನ್ನೋದು ನನಗಿತ್ತು ಕಾನ್ಸೆಪ್ಟ್. ಎಲ್ಲರಿಗೂ ಇತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ಪರ್ಸ್ನಲಿ ನಂಗೆ ಯಾರು ಗೊತ್ತಿಲ್ಲದೆ ಇರೋ ಕಾರಣ ಅವರು ಅದರ್ವೈಸ್ ಹೇಗಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಇದ್ದಿದ್ ನಿಜಾನ ಆಕ್ಟ್ ಮಾಡ್ತಿದ್ರ ಇದು ಯಾವ್ದ್ರ ಬಗ್ಗೆನೂ ನಾನ್ ತೀರಾ ಜಡ್ಜ್ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಥ್ರೂ ಸೀಸನ್ ನನ್ನ ನೋಡಿದ್ರು ನಾನಾಯ್ತು ನನ್ ಪಾಣ ಆಯ್ತು ಅಂತ ಇರ್ತಾ ಇದ್ದೆ. ಅಗೇನ್ ಅವ್ರ ಆಟ ಅದನ್ನ ತಪ್ಪು ಅಂತ ನಾನು ಹೇಳೋದಕ್ಕಾಗಲ್ಲ. ಅಲ್ಲಿ ಹೋಗಿರೋದೇ ಆಟ ಆಡೋದಕ್ಕೆ. ನಾನು ನಾನಾಗಿದ್ದ ಆಟ ಆಡ್ತೀನಿ ಅಂತ ಚೂಸ್ ಮಾಡಿದೆ. ಅವರು ಒಂದ್ ಹೆಜ್ಜೆ ಮುಂದೆ ಹೋಗ್ತೀನಿ ಅಥವಾ ಹಿಂದೆ ಉಳಿತೀನಿ, ಅವ್ರ ಇಷ್ಟ ಅದು. ಸೊ ಅದ್ರ ಬಗ್ಗೆ ಮೇ ಬಿ ಐ ಶುಡಂಟ್ ಬಿ ಜಡ್ಜ್. ಸೊ ಅದ್ರ ಜೊತೆಗೆ ನೀವು ಪಾತ್ರವನ್ನ ನಿರ್ವಹಿಸ್ತಾ ಇದ್ರಿ, ಒಂದು ಟಾಂಬಾಯ್ ಆಗಿ ಸತ್ಯ ಆಗಿ ಇದು ಮಾಡಿದ್ರಿ. ಜನ ನಿಮ್ಮನ್ನ ಎಲ್ಲೇ ಹೋದ್ರೂ ಸತ್ಯ ಅಂತಾನೆ ಗುರುತಿಸ್ತಿದ್ರು. ಹೌದು. ಆ ರೀತಿ ಇದ್ದಾಗ ಜನ ಸಡನ್ ಆಗಿ ನೀವು ಮನೆ ಮಗಳಾಗಿ ಇಲ್ಲಿ ನೋಡಿದಾಗ ಕಮೆಂಟ್ಸ್ಗಳು ಬೇರೆ ಬೇರೆ ರೀತಿಯಾಗಿರ್ತದೆ. ಸೊ ಅದನ್ನ ಯಾವ ರೀತಿ ನಿಮ್ಗೆ ಅಕ್ಸೆಪ್ಟ್ ಆಯ್ತು ಅಂತ? ನನ್ಗೆ ಈಗ್ಲೂ ಅಂದ್ರೆ ತುಂಬಾ ಪ್ರೀತಿ 99% ಅಂತಾನೆ ಹೇಳ್ಬೋದು. ಸಿಗ್ತಾ ಇರೋದು ಅಥವಾ ಸಿಕ್ಕಿರೋದು ಸತ್ಯ ಆಗಿದೆ. ಸೊ ಒಳಗ್ ಹೋಗ್ಬೇಕಾದ್ರೆ ನನ್ಗೆ ಅದೊಂದು ದೊಡ್ಡ ಪ್ರಶ್ನೆ ಇತ್ತು. ಸತ್ಯಾಗಿ ಇಷ್ಟಪಟ್ಟಿದ್ದಾರೆ, ಸತ್ಯ ಪಾತ್ರ ಮಾಡೋಳು ಅಂತ ಇಷ್ಟಪಡಬಹುದೇನೋ, ಆದ್ರೆ ಸತ್ಯನಷ್ಟೇ ಇಷ್ಟಪಡ್ತಾರಾ ಅನ್ನೋದು ಒಂದಿತ್ತು. ಸೊ ಗೌತಮಿಯಾಗಿ ನೋಡ್ದಂಗೆ ನನ್ನ ರಗಡಾಗಿ ನೋಡಿದಾರೆ. ಅಲ್ಲೂ ತುಂಬಾ ಮೈಂಡ್ ಸೆಟ್ ಇದ್ದಿದ್ದು ಅಂದ್ರೆ ನಂಗೆ ಇಲ್ಲಿಂದ ಹೋಗ್ಬೇಕಂದ್ರೆ ತುಂಬಾ ಸಜೆಷನ್ಸ್ ಇತ್ತು. ಅಂದ್ರೆ ಸತ್ಯನ ಇಷ್ಟಪಟ್ಟಿರೋದ್ರಿಂದ ನೀವು ಸತ್ಯ ತರಾನೇ ಬಿಹೇವ್ ಮಾಡಿ, ಅಂದ್ರೆ ಬೋಲ್ಡ್ ಟಾಂಬಾಯ್ ಇದೆಲ್ಲ ಇರ್ಲಿ ಅಂತ. ನಾನು ಅದೊಂದು 3.5 ವರ್ಷ 4 ವರ್ಷ ಪಾತ್ರ ಮಾಡಿರೋದ್ರಿಂದ ಡಿಫಾಲ್ಟ್ ಆಗಿ ನನ್ನಲ್ಲಿ ಅದೊಂದು ಬರುತ್ತೆ ಅವಾಗವಾಗ. ಬಟ್ ಗೌತಮಿಯಾಗ ಅದು ಬಹಳ ಕಡಿಮೆನೆ. ಸೊ ಹಾಗಿದ್ರೆ ನಿಮ್ಮನ್ನ ಇಷ್ಟಪಡಬಹುದೇನೋ ಅಂತ ಹೇಳಿ ಆ ಒಂದು ಡೈಲಮಾದಲ್ಲಿ ಹೋಗಿದ್ದೆ. ಬಟ್ ಒಳಗ್ ಹೋದಾಗ್ಲೂ ನನಗೆ ಅನ್ಸಿದ್ದು ನೋ, ಐ ಹ್ಯಾವ್ ಟು ಬಿ ಮೀ. ಒಂದಿನ ಇರ್ತೀನೋ, ಒಂದ್ ವಾರ ಇರ್ತೀನೋ, ನಾನಾಗಿದ್ ಬಿಡೋಣ. ಸೊ ಇಲ್ಲಿ ಒಂದೇ ನನ್ಗೆ ಅವಕಾಶ ಇರೋದು, ಗೌತಮಿಯಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ಇನ್ನು ನಾನು ನೆಕ್ಸ್ಟ್ ಯಾವ್ದೇ ಪ್ರಾಜೆಕ್ಟ್ ಮೂಲಕ ಬಂದ್ರು ಬೇರೆ ಒಂದು ಪಾತ್ರ ಆಗಿನೇ ಬರ್ತೀನಿ. ಇಲ್ಲಿ ಸಿಕ್ಕಿರೋ ಅವಕಾಶನ ಅಂದ್ರೆ ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ. ಅಂಡ್ ನಾನಾಗಿರೋದ್ರ ಬಗ್ಗೆ ನನಗೆ ತುಂಬಾನೇ ಗರ್ವ ಇದೆ. ಐ ಆಮ್ ವೆರಿ ಪ್ರೌಡ್. ಇವತ್ತು ನಾನು ಈ ರೀತಿ ಆಗಿರೋದಕ್ಕೆ ಬಹಳಷ್ಟು ವಿಷಯ ಕಲಿತು ನಾನು ಗೌತಮಿ ಆಗಿದ್ದೀನಿ. ಸೊ ಹಾಗೆ ಇರಬೇಕು ಅಂತ ಹೇಳಿ ಫಸ್ಟ್ ವೀಕ್ ಅನ್ನೋಷ್ಟೊತ್ತಿಗೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದು. ಸೊ ನಾನು 16 ವಾರ ಅಲ್ಲಿದ್ದೆ, 111 ದಿನ. ಒಂದು ವಾರ ಮಿಸ್ ಆಯ್ತು. ಬಟ್ ಆ 16 ವಾರನೂ ಇವತ್ತಿಗೂ ತುಂಬಾ ಖುಷಿ ಇರೋದು. ಪ್ರತಿಯೊಂದಿನಾನು ನಾನಾಗಿದ್ದೀನಿ. ಅಲ್ಲಿ ನನಗೂ ನಾನು ಮೋಸ ಮಾಡ್ಕೊಂಡಿಲ್ಲ ಅಥವಾ ಇನ್ಯಾರಿಗೂ ಮೋಸ ಮಾಡಿಲ್ಲ. ಸೊ ಆ ಖುಷಿ ಅಥವಾ ಸಮಾಧಾನ ನನಗಿದೆ. ಅಂಡ್ ಹೊರಗೆ ಬಂದಾಗ ನನ್ನನ್ನ ತುಂಬಾ ಜನ ಇಷ್ಟಪಟ್ಟಿದ್ದು ನನ್ನ ವ್ಯಕ್ತಿತ್ವಕ್ಕೆ. ಅದು ಸತ್ಯ ಹೌದು. ಅದ್ರ ಜೊತೆ ಗೌತಮಿನೂ ಸೇರ್ಕೊಂಡಾಗ ಅದು ಇವತ್ತಿನವರೆಗೂ ತುಂಬಾ ಖುಷಿ ಇದೆ. ಸೊ ಗೌತಮಿ ಅನ್ನೋದು ಸತ್ಯವಾಗಿ ಉಳ್ಕೊಂಡಿದೆ. ಹೌದು, ಅದು ದಟ್ ಇಸ್ ದ ಟ್ರೂತ್. ಸೊ ಈ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ನಿಮ್ಗೆ ಸಾಕಷ್ಟು ಇನ್ನೂ ಜನಮನ್ನಣೆ ಜಾಸ್ತಿ ಇದೆ. ಎಲ್ಲೇ ಹೋದ್ರು ಸತ್ಯ ಅಂತ ಇದ್ರು, ಆಮೇಲೆ ಗೌತಮಿ ಅಂತಾನೆ ಇದ್ ಮಾಡಿದ್ರ ಅಥವಾ ಸತ್ಯ ಅಂತಾನೆ ಅದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ? ಸರ್ಪ್ರೈಸಿಂಗ್ಲಿ ಸತ್ಯ ಅಂತಾನೆ ಕರೀತಾರೆ. ನಾನಿದ್ ಮೊನ್ನೆ ನಮ್ಮ ಸತ್ಯ ಡೈರೆಕ್ಟರ್ಗೂ ಹೇಳ್ತಾ ಇದ್ದೆ, ನಾನ್ ಸತ್ಯ ಮಾಡ್ಬೇಕಾದ್ರೆ ಗೌತಮಿನ್ ಗುರ್ತಿಸ್ತಾ ಇಲ್ಲ. ಮೇ ಬಿ ಬಿಕಾಸ್ ನಾನ್ ಸತ್ಯ ಗೆಟಪ್ ಅಲ್ಲಿದ್ದೆ. ಅದೊಂದ್ ಸಣ್ಣ ನನಗೆ ಇರ್ತಿತ್ತು. ಅಂದ್ರೆ ಯಾರಾದ್ರೂ ನೋಡಿದಾಗ, ನಾವು ಆರ್ಟಿಸ್ಟ್ ಅಂದಾಗ ಯಾರೋ ನೋಡಿ ಗೌತಮಿ ಅಥವಾ ಸತ್ಯ ಅಂದಾಗ್ಲೂ ಖುಷಿ ಆಗ್ತಿತ್ತು. ಬಟ್ ಗೌತಮಿ ಸ್ವಲ್ಪ ಹಿಂದೆ ಉಳಿತಿದ್ದಾಳ ಅನ್ನೋದು ಎಲ್ಲೋ ಒಂದ್ ಕಡೆ ಇರ್ತಿತ್ತು. ಅಪ್ರಿಸಿಯೇಷನ್ ಅಥವಾ ನಮ್ಗೆ ಡಿಫಾಲ್ಟ್ ಆಗಿ ಸಿಗೋವಂತ ಪ್ರೀತಿ, ಅದು ನೋಡಿದ ತಕ್ಷಣ ಯಾರೋ ಮಾತಾಡ್ಸೋದು, ಅದು ಸತ್ಯ ಆಗಿದ್ದಾಗ ಸಿಕ್ತಿತ್ತು. ಇಲ್ಲಿ ಸಿಕ್ತಿಲ್ವಲ್ಲ ಅಂತ ಹೇಳಿ ಅದೊಂದಿತ್ತು. ಬಿಗ್ ಬಾಸ್ ಹೋದಾಗ ನಾ ಒಳಗಡೆ ಇದ್ದಂತ ಮೈಂಡ್ ಸೆಟ್, ಈಗ ಗೌತಮಿ ಅಂತಾನೆ ನನ್ನನ್ನು ಕರೀತಾರೆ, ಗುರುತಿಸ್ತಾರೆ. ಬಟ್ ಇಲ್ಲ, ಈಗಲೂ ಅದೇ 99 ಇಂದ 95% ಸತ್ಯ ಸ್ಟಿಲ್, 5% ಗೌತಮಿ ಹೌದು. ಬಟ್ ನನ್ನ ನೋಡಿದಾಗ ಸತ್ಯ ಅಂತಾನೆ ಕರೀತಾರೆ. ಅದು ಇವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಂದು ನಾನು ಪಾತ್ರ ಮಾಡ್ಬೇಕಂದ್ರೆ ನನಗೆ ಕೊಟ್ಟಿದ್ದಲ್ದಿರ ಆ ಪ್ರಿವಿಲೇಜಸ್ಗಳನ್ನ ಈಗ್ಲೂ, ಈಗ ಪಾತ್ರ ನನ್ನ ಸೀರಿಯಲ್ ಮುಗಿಸಿ ಒಂದು 2 years ಆಗ್ತಾ ಇದೆ, ಈಗ್ಲೂ ನನ್ನನ್ನು ಅದೇ ರೀತಿ ಗುರುತಿಸಿ ಆ ಪಾತ್ರದಿಂದಾನೇ ಇವತ್ತಿಗೂ ನನಗೆ ಸಿಗ್ತಾ ಇರುವಂತ ಗೌರವಕ್ಕೆ, ಪ್ರೀತಿಗೆ ಇನ್ನ ಖುಷಿ ಆಗತ್ತೆ. ಸತ್ಯ ಲೈಕ್ ದ್ಯಾಟ್ ಅನ್ಸುತ್ತೆ. ಅವಳು ಇದ್ದಾಗ್ಲೂ ತುಂಬಾನೇ ಶಿ ಗೇವ್ ಮೆನಿ ಥಿಂಗ್ಸ್ ನನಗೂ ನೋಡೋರ್ಗುನು. ಸೊ ಈಗ್ಲೂ ಸತ್ಯ ಸ್ಟಿಲ್ ವಿತ್ ಮೀ. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಹಿರಿತೆರೆ ಮತ್ತೆ ಕಿರಿತೆರೆ ಅಂತ ಬಂದಾಗ ಹಿರಿತೆರೆನಲ್ಲಿ ಜನ ನೋಡೋ ದೃಷ್ಟಿಕೋನನೇ ಬೇರೆ ಇದೆ. ಅಲ್ಲೊಂದು ಪಾತ್ರ ಇದೆ, ಅದ ಪಾತ್ರ ಅಷ್ಟೇ ಅಂತ ಇದು ಮಾಡ್ಬಿಡ್ತಾರೆ. ಯಾಕೆಂದ್ರೆ ಡಿಫ್ರೆಂಟ್ ಬಂದಿರುತ್ತೆ ಅಂತ.
ಈ ಸೀರಿಯಲ್ ಅಂತ ಬಂದಾಗ ದಿನಾ ಮನೆಯಲ್ಲಿ ಕೂತ್ಕೊಂಡು ಅವ್ರ ಮನೆಯವ್ರನ್ನಾಗಿ ಅಲ್ಲೇ ಅವ್ರನ್ನ ಅರ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ನಮ್ ಜೊತೆ ಇದೆ ಅಂತ. ಸೊ ಆ ಪಾತ್ರ ಮಾತ್ರ ನೆನಪಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಅದ್ ಪಾತ್ರದ ಹೆಸರಲ್ಲೇ ಗುರುತಿಸ್ತಾ ಹೋಗ್ತಾರೆ. ಹೌದು. ಸೊ ಈ ಇದ್ರಲ್ಲಿ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಕಿರಿತೆರೆಗೆ ಹೋಗ್ಬೇಕು ಅಂತನಾ ಅಥವಾ ಹಿರಿತೆರೆಗೆ ಯಾವ್ದಾರ ಅವಕಾಶಗಳು ಬಂತ? ಬಿಗ್ ಸ್ಕ್ರೀನಿಗೆ ಬಂದಿತ್ತು, ಬಟ್ ನಾನು ಹುಡುಕ್ತಾ ಇದ್ದಂತ ಪಾತ್ರಕ್ಕೆ ಇಲ್ಲ. ಸೊ ಹಾಗಾಗಿ ನಾನು ಅದು ಯಾವುದು ತಗೊಳ್ಳೋದಕ್ಕಾಗಿರ್ಲಿಲ್ಲ. ಎಗೇನ್ ಸ್ಮಾಲ್ ಸ್ಕ್ರೀನ್ಸ್ಗೂ ಬಂದಿತ್ತು, ಇಲ್ಲ ಅಂತಲ್ಲ. ಬಟ್ ಈಗ ಇಷ್ಟೊತ್ತು ಸತ್ಯ ಬಗ್ಗೆ ಮಾತಾಡಿದ್ವಿ. ಸತ್ಯ ಸಚ ಅದೊಂದು ಬೆಂಚ್ ಮಾರ್ಕ್ ಕ್ಯಾರೆಕ್ಟರ್ ಆಗಿದೆ. ನಂಗೆ ಅದಕ್ಕೂ ಮೇಲಿರುವಂತ ಪಾತ್ರ ಯಾವ್ದೋ ಮಾಡ್ಬೇಕು ಅನ್ನೋಂತ ಆಸೆ ಇದೆ. ಸೊ ಹಾಗಾಗಿ ಐ ಆಮ್ ಲುಕಿಂಗ್ ಫಾರ್ ಇಟ್. ಅದಕ್ಕೂ ಅದಕ್ಕಿಂತ ಚಾಲೆಂಜಿಂಗ್ ಅಥವಾ ಅದಕ್ಕಿಂತ ಜಾಸ್ತಿ ಇಂಪ್ಯಾಕ್ಟ್ ಮಾಡುವಂತ ಪಾತ್ರಕ್ಕೆ. ಸೊ ಆ ಪಾತ್ರ ಬಂದಾಗ ಒಪ್ಕೊಳ್ಳುವಂತ ಮನಸ್ಸಿದೆ. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ. ಬರ್ಬೇಕಾದ್ರೆ ನೀವು ಅಂದ್ರೆ ನೀವು ಜರ್ನಿ ಶುರು ಆಗ್ಬೇಕಾದ್ರೆ ನಾನು ಒಬ್ಬ ನಟೆ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದ್ರಿ. ನಾರ್ಮಲ್ ಆಗಿ ಹಾಗೆ ಬಂದ್ರಿ, ಅದು ಅಚಾನಕ್ ಆಗಿ ಬಂತು. ಬಟ್ ನೀವು ಒಳ್ಳೆ ನೃತ್ಯಗಾರ್ತಿ ಅಂತ ಕೇಳ್ಬಿಟ್ಟು ಅದ್ರಲ್ಲಿ ಏನಾದ್ರು ಮುಂದುವರಿತಿದ್ರ ಅಕಸ್ಮಾತ್ ನಟಿ ಆಗಿಲ್ಲ ಅಂದಿದ್ದು? ಇಲ್ಲ, ಅಂದ್ರೆ ಡ್ಯಾನ್ಸ್ ಅಮ್ಮನಿಗೆಲ್ಲ ಇಷ್ಟ ಆಯ್ತು. ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸಸ್ಗೆ ಹಾಕಿದ್ರು. ಮತ್ತೆ ನಾನು ಸೀರಿಯಲ್ ಬರೋದಕ್ಕೂ ಮುಂಚೆ ಎಕ್ಸಲೆನ್ಸಿ ಅನ್ನುವಂಥ ಡ್ಯಾನ್ಸ್ ಕಂಪ್ನಿನಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಒಂದು 10 months ನಾನು ಶೋಸ್ಗಳನ್ನ ಮಾಡಿದ್ದೀನಿ. ಸೊ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ, ಈಗಲೂ ತುಂಬಾ ಇಷ್ಟ. ಬಟ್ ಅದನ್ನ ಕೆರಿಯರ್ ಮಾಡ್ಕೊಳ್ತಿದ್ನೋ ಗೊತ್ತಿಲ್ಲ. ಆದ್ರೆ ಫ್ಯಾಷನ್ ಡಿಸೈನರ್ ಆಗ್ತಿದೆ. ನನಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಓದ್ಬೇಕಂದ್ರೆ ನನಗೆ ನೆನಪಿರೋ ಹಾಗೆ ತುಂಬಾ ಅಮ್ಮನಿಗೆ ಹೇಳ್ತಾ ಇದ್ದೀನಿ, ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ. ಸೊ ಈ 9 to 5 ಜಾಬ್ ಹೇಗಿದ್ರು ನಾನು ಮಾಡ್ತಾ ಇರ್ಲಿಲ್ಲ. ಸೊ ಏನೋ ಕ್ರಿಯೇಟಿವ್ ವಿಷಯದಲ್ಲಿ ನನಗೆ ಜಾಸ್ತಿ ಮನಸ್ಸಿರ್ತಿತ್ತು. ಸೊ ಮೇ ಬಿ ಫ್ಯಾಷನ್ ಡಿಸೈನರ್. ಸೊ ಈಗ ನೀವು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಸಡನ್ ಆಗಿ ಇದು ಈ ಅವಕಾಶ ಒದಗಿ ಬಂತು, ನೀವು ಅದಕ್ಕೆ ಹೋದ್ರಿ. ಇದಕ್ಕೆ ನಿಮ್ಗೆ ಬೆಂಬಲ ವ್ಯಕ್ತಪಡಿಸಿದವರು ಮನೆಯಲ್ಲಿಲ್ಲ ಅಥವಾ ಏನಾದ್ರು ಅಪೋಸ್ ಮಾಡಿಲ್ಲ? ಇಲ್ಲ, ಅಪೋಸ್ ಮಾಡಿದ್ದಿಲ್ಲ. ಆದ್ರೆ ಅಮ್ಮ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅಂದ್ರೆ ಶೂಟಿಂಗ್ ಗಳಿಗೆಲ್ಲ ಬರ್ತಿದ್ರು. ಅಪ್ಪನಿಗೆ ಒಂದ್ ಸ್ವಲ್ಪ ಭಯ ಇರ್ತಿತ್ತು. ಹುಡುಗಿ ಅಂತ ಭಯ ಅನ್ನೋದಕ್ಕಿಂತ ಐ ಕ್ಯಾನ್ ಸೇ ಇಟ್ಸ್ ಅ ಕನ್ಸರ್ನ್. ಸಡನ್ ಆಗಿ ಒಂದು 50 ಅಥವಾ 100 ಜನದ ಮಧ್ಯೆ ಹೇಗೆ ಕಳಿಸ್ಕೊಟ್ಬಿಡೋದು, ಇಡೀ ದಿನ ಶೂಟ್ ಮಾಡ್ಬೇಕು ಅಥವಾ ಸಮ್ಟೈಮ್ಸ್ ಲೇಟ್ ಆಗ್ತಿತ್ತು ಶೂಟಿಂಗ್, ಹೇಗೆ ಅನ್ನೋದು. ಸೊ ಹೋಗ್ತಾ ಅಂಡ್ ನಾನು ಆಗ ಸೀರಿಯಲ್ ಶುರು ಮಾಡಿದಾಗ ಐ ವಾಸ್ ಫಸ್ಟ್ PU, 16-17 years. ಸೊ ಆ ಏಜ್ ನಲ್ಲಿ ಇನ್ನ ಜಾಸ್ತಿ ಕನ್ಸರ್ನ್ ಇರುತ್ತೆ ಅಪ್ಪನಿಗೆ. ಸೊ ಅದೊಂದು ಭಯ ಇರ್ತಿತ್ತು. ಸೊ ಬೇಡ ಅಂತ ಯಾವತ್ತೂ ಹೇಳಿದ್ದಿಲ್ಲ, ಎನ್ಕರೇಜ್ ಮಾಡಿದ್ದೆ. ಸೊ ನೀವು ಸೀರಿಯಲ್ ಅಲ್ಲಿ ನಟನೆಯನ್ನು ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಸಹ ನಟ ಅಂತ ಅಂದ್ರೆ ನಿಮ್ಗೆ ಎಂಕರೇಜ್ ಕೊಡ್ಲಿಕ್ಕೆ ಯಾರು ನಿಮ್ಗೆ ಇದ್ದವರು? ಎಲ್ಲ ಆಲ್ ಮೈ ಆರ್ಟಿಸ್ಟ್. ನಾನು ಸೀರಿಯಲ್ ಶುರು ಮಾಡಿದಾಗ್ಲೂ ಅಂದ್ರೆ ಹಿಂದೆ ಏನು ನಾನು ಯಾವ್ದೋ ಒಂದು ಕ್ಲಾಸ್ಗೆ ಹೋಗಿ ಕಲ್ತಿದ್ದೆ, ಇದೆಲ್ಲ ಇಲ್ಲ. ಅಂಡ್ ಅಗೇನ್ ನಾವು ಮನೇಲಿ ಮರಾಠಿ ಮಾತಾಡ್ತಿದ್ದಿದ್ರಿಂದ ನನ್ನ ಕನ್ನಡ ಆಗ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ. ದ ಹೋಲ್ ಟೀಮ್ ವಾಸ್ ಹೆಲ್ಪಿಂಗ್ ಮೀ ಅಂತ ಹೇಳ್ಬೋದು. ಇನಿಷಿಯಲಿ ತುಂಬಾನೇ ನನ್ನನ್ನು ಪುಷ್ ಮಾಡಿದ್ರಿಂದ ಆಮೇಲೆ ಹೋಗ್ತಾ ಹೋಗ್ತಾ ನಾನು ಮಾಡ್ತಾ ಹೋದೆ ಅನ್ಸತ್ತೆ. ಎಲ್ಲ ಆರ್ಟಿಸ್ಟ್ಗಳನ್ನು ಈಗಲೂ ಅಂದ್ರೆ ಒಂದೊಂದನ್ನು ಅಂದ್ರೆ ಸತ್ಯ ಮಾಡ್ಬೇಕಂದ್ರೆ ಅಮ್ಮನ ಪಾತ್ರ ಆಗಿರ್ಬೋದು, ನನ್ನ ಅತ್ತೆ ಪಾತ್ರ ಮಾಡಿದವ್ರು ಮಾಲತಿ ಸತೀಶ್ ಪಾಂಡೆ ಅಮ್ಮ ಆಗಿರ್ಬೋದು, ಎಲ್ಲರೂ ಅಂದ್ರೆ ಥ್ರೂ ಔಟ್ ಇದು ಹೀಗ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಥವಾ ನಾನೇನೋ ಒಂದು 2 ಟೇಕ್ ಎಕ್ಸ್ಟ್ರಾ ತಗೊಂಡ್ರು ಇಟ್ಸ್ ಓಕೆ ಅನ್ನೋ ಇದು ಹಿಂಗ್ ಮಾಡು, ತೊಂದರೆ ಇಲ್ಲ ಮಾಡೋಣ ಮತ್ತೆ. ಸೊ ಇದೆಲ್ಲವೂ ಎನ್ಕರೇಜ್ಮೆಂಟ್ ಅನ್ಸುತ್ತೆ, ಸಪೋರ್ಟ್ ಅನ್ಸುತ್ತೆ. ಸೊ ಅದೆಲ್ಲ ಎಲ್ಲ ಆರ್ಟಿಸ್ಟು ಮಾಡಿದ್ದಾರೆ. ತುಂಬಾ ಕಡಿಮೆ ನನಗೆ. ಈ ಸೀರಿಯಲ್ ಅಂತ ಮಾಡಿದಾಗ ಎಲ್ಲ ಒಂದು ರೀತಿ ಕುಟುಂಬದ ರೀತಿನಲ್ಲೇ ಇರ್ತದೆ. ಯಾಕಂದ್ರೆ ಪ್ರತಿದಿನ ಅದೇ ಅಮ್ಮ ಮಗಳು ಅತ್ತೆ ಸೊಸೆ ಇದೇ ರೀತಿ ಇರ್ತದೆ. ಕೆಲವೊಂದ್ಸರಿ ಸೀರಿಯಲ್ಗಳಲ್ಲಿ ಅತ್ತೆ ಸೊಸೆ ಪಾತ್ರ ಮಾಡ್ತಾ ಇದ್ದಾಗ ಅಲ್ಲಿ ಅವರು ಕಿರುಕುಳ ಕೊಡುವಂತ ಸೀನ್ಗಳು ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಮಾಡ್ಕೊಂಡು ಬಂದು ಈಚೆ ಬಂದ್ಮೇಲೆ ಯಾವ ರೀತಿ ಫೀಲ್ ಆಗುತ್ತೆ? ಹೀಗೆ ನಗ್ತಾ ಇರ್ತೀನಿ. ಫಸ್ಟ್ ಸೀನ್ ಪೇಪರ್ ಓದ್ದಾಗ್ಲೇ ಅಮ್ಮ ನೋಡಮ್ಮ ಹೆಂಗಿದೆ ಇದು, ಏನೋ ಡೈಲಾಗ್ ಬಯೋದೇನಾದ್ರು ಇದ್ದಾಗ ಅಯ್ಯೋ ಅಮ್ಮ ನೋಡಿ ಹೆಂಗಿದೆ ಅಂತ ಹೇಳಿ ಸೀನ್ ಪೇಪರ್ ಓದ್ಬೇಕಂದ್ರೆ ಅದೊಂದು ಕಾಮಿಡಿ ಶುರು ಆಗಿರುತ್ತೆ. ಅದಾದ್ಮೇಲೆ ಎಷ್ಟೋ ಸತಿ ಸೀರಿಯಸ್ ಸೀನ್ಗಳನ್ನ ಮಾಡ್ಬೇಕಂದ್ರೆ ನಗು ಬಂದಿದ್ದೆಲ್ಲ ಇದೆ. ಯಾಕಂದ್ರೆ ಆಫ್ ಸ್ಕ್ರೀನ್ ಹೋಗ್ತಾ ಇನಿಷಿಯಲ್ ಡೇಸ್ ಅಲ್ಲಿ ಅದಿರೋದಿಲ್ಲ. ಹೋಗ್ತಾ ವೆನ್ ವಿ ವರ್ಕ್ 3-4 years ಅದು ಗ್ರಾಜುಯಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಗ್ರಾಜುಯಲಿ ಎಮೋಷನ್ಸ್ ಬಿಲ್ಡ್ ಆಗೋಗಿರುತ್ತೆ. ಸೊ ಆ ತರ ಸೀನ್ಸ್ ಮಾಡಿದಾಗ ಕಾಮಿಡಿ ಆಗಿದ್ದಿಲ್ಲ ಇದೆ. ಸೊ ಈ ಇದ್ರಲ್ಲಿ ನಿಮ್ಗೆ ಅಲ್ಲಿ ಹೆಚ್ಚಿನಾದಂತ ಒಂದು ಮರೆಯಕ್ಕಾಗದೇ ಇರತಕ್ಕಂತ ಸಂತೋಷಗಳಿಗೆ ಅನ್ನೋದೇನು ಯಾವ್ದಾರ ಇದೆಯಾ? ಸತ್ಯ ಸೀರಿಯಲ್ ಮಾಡ್ಬೇಕಾದ್ರೆ ಸಂತೋಷಗಳಿಗೆ ಅಂದ್ರೆ ಫುಲ್ ಕಾಮಿಡಿ ಆಗಿತ್ತು, ಅವತ್ತಿನ ದಿನ ನಮ್ಗೆ ಮರೆಯಕ್ಕಾಗಲ್ಲ ಅನ್ನೋ ಒಂದು ಸನ್ನಿವೇಶ. ಲಾಸ್ಟ್ ಡೇ ಅದ್ ಸಂತೋಷ ಅಂತ ಹೇಳೋದಕ್ಕಾಗಲ್ಲ, ಮರೆಯಕ್ಕಾಗಲ್ಲ ಅನ್ನೋ ಒಂದಿದು ಅನ್ನೋದಾದ್ರೆ ಲಾಸ್ಟ್ ಡೇ
ಅದು ಇವತ್ತು ಅಂದ್ರೆ ತುಂಬಾ ರ್ಯಾಂಡಮ್ ಆಗಿ ಏನೋ ಒಂದಷ್ಟು ಫೋಟೋಸ್ ತೆಗ್ದಿದೀನಿ, ಇದು ಬಂಚ್ ಫೋಟೋಸ್ ಇದೆ, ಅದನ್ನ ಯಾವ್ದೋ ಒಂದು ಡಿಲೀಟ್ ಮಾಡೋದಕ್ಕೂ ಮನ್ಸಾಗ್ತಿಲ್ಲ ನನಗೆ. ಇಟ್ಸ್ ಅ ಮೆಮೊರಿ, ದೋ 10 ಫೋಟೋ ಒಂದೇ ತರ ಇದೆ ಆದ್ರೂ ಅದನ್ನ ಡಿಲೀಟ್ ಮಾಡುತ್ತಿಲ್ಲ. ಸೊ ಅಂದ್ರೆ ಅಷ್ಟು ಜರ್ನಿ ಮಾಡಿದ್ವಿ ಅನ್ನೋ ಒಂದು ಖುಷಿ, ಆದ್ರೆ ಆ ಜರ್ನಿ ಬೇಗ ಬೇಗ ಅಲ್ಲ 4 ವರ್ಷ ಬಟ್ ಮುಗ್ದೋಗ್ತಾ ಇದೆಯಲ್ಲ ಅನ್ನುವಂತ ದಿನ ಕಳೆದಿದೆ ಗೊತ್ತಾಗಿದೆ. ಬೇಜಾರು. ಬಟ್ ಎಲ್ಲರೂ ಒಟ್ಟಿಗಿದ್ವಿ ಅಂಡ್ ವಿ ಮೇಡ್ ಇಟ್ ಅನ್ನೋಂತ ಖುಷಿ. ಸೊ ಅದೆಲ್ಲ ಅದೊಂದು ಮಿಕ್ಸ್ಡ್ ಎಮೋಷನ್. ಆ ಲಾಸ್ಟ್ ಡೇ ಸ್ಲೋ ಆಗಿ ಹೋಗ್ಲಪ್ಪ ಅನ್ನೋಂತ ಫೀಲಿಂಗು. ಇದೆಲ್ಲ ದಟ್ ಇಸ್ ಮೋರ್ ಮೆಮೊರೇಬಲ್ ಅನ್ಸುತ್ತೆ. ಲಾಸ್ಟ್ ಡೇ, ಫಸ್ಟ್ ಡೇ ಐ ಡೋಂಟ್ ರಿಮೆಂಬರ್ ಬಿಕಾಸ್ ನನ್ಗೆ ಅದು ಟೆನ್ಷನ್ ಅಲ್ಲೇ ಆಯ್ತು, ಕರೆಕ್ಟ್ ಆಗಿ ನೆನಪಿಲ್ಲ. ಫಸ್ಟ್ ಎಷ್ಟೊಂದು ಡೇಸ್ ನೆನಪಿದೆ ಬಟ್ ಎಕ್ಸಾಕ್ಟ್ ಡೇ ಅಂತಿಲ್ಲ, ಬಟ್ ಲಾಸ್ಟ್ ಡೇ ಮಾತ್ರ ಇಟ್ಸ್ ಮೆಮೊರೇಬಲ್. ಆನಂದ ಭಾಷಣ. ಸೊ ಈ ತರ ಜರ್ನಿನಲ್ಲಿ ನಿಮ್ಗೆ ಈಗ ಕೆಲವೊಂದು ಸನ್ನಿವೇಶಗಳು ಹೇಳ್ಬೇಕು ಅಂದ್ರೆ ಗ್ಲಾಮರ್ ಅಷ್ಟೇ ಮುಖ್ಯ ಆಗಲ್ಲ ನಟನಿಗೆ. ಸೊ ಚಾಲೆಂಜಸ್ ಇರ್ತದೆ, ಆ ರೀತಿಯಾದಂತ ಚಾಲೆಂಜಸ್ ನಿಮ್ಗೆ ಯಾವ ರೀತಿ ಬರುತ್ತೆ? ಅಂದ್ರೆ ಸತ್ಯ ಪಾತ್ರ ಮಾಡ್ತಾನೆ. ಈಗಿನ ಎಲ್ಲಾ ಪಾತ್ರದಲ್ಲೂ ಬೇರೆ ಬೇರೆ ಪಾತ್ರ ಆಗಿದ್ರಿಂದ ಇತ್ತು. ಕಿನಾರೆ ಮಾಡ್ಬೇಕಾದ್ರೆ ಆ ಮಗು ತರ ಮಾಡುವಂಥದ್ದು ನಂಗೆ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಈಗಿನ ಟೀಮ್ ಹೆಲ್ಪ್ ಮೀ, ಅಂದ್ರೆ ನಾವು ಅದರದ್ದೇ ಆದಂತ ಅವ್ರು ಇರೋಂಥ ಜಾಗಕ್ಕೆ ಹೋಗಿ ಅವರ ಬಿಹೇವಿಯರ್ಸ್ ಎಲ್ಲ ನೋಡಿ ಕಲ್ತ್ಕೊಂಡ್ವಿ, ಅದು ಚಾಲೆಂಜಿಂಗ್ ಇತ್ತು. ಬಟ್ ನಾವು ಮಾಡಿದಾಗ ನಾಟಕೀಯ ಆಗ್ಬಾರ್ದು, ಏನೋ ಮಾಡ್ತಿದ್ದಾರೆ ಅನ್ನೋದು. ಸೊ ಅದೇ ತರ ಮಾಡೋದು ಚಾಲೆಂಜಿಂಗ್ ಅನ್ಸಿತ್ತು. ಈಗ ಸತ್ಯ ಅಂತ ಬಂದಾಗ ಬೈಕು ಫೈಟಿಂಗ್ ಒಳಗೆ ಇಷ್ಟು ಭಯ ಇದ್ರು ಅದು ತೋರಿಸ್ಕೊಳ್ದಿರ ಮಾಡುವಂಥದ್ದು ಚಾಲೆಂಜಿಂಗ್ ಆಗಿತ್ತು. ಬೈಕ್ ಎಲ್ಲ ಅಂದ್ರೆ ನಂಗೆ ಈಗ್ಲೂ ಭಯ ಇದೆ. ಬೈಕ್ ಓಡಿಸಿ ಅಂದ್ರೆ ಓಡಿಸ್ಬಿಡ್ತೀನಿ, ಬಟ್ ಒಳಗೊಂದು ಭಯ ಇರುತ್ತೆ. ಬಿಕಾಸ್ ಅದು ಅದಕ್ಕೆ ಅಂತ ಕಲ್ತಿದ್ದು. ನಂಗೆ ಐ ಆಮ್ ನಾಟ್ ಪ್ಯಾಷನ್ ಅಬೌಟ್ ಅಂದ್ರೆ ಡ್ರೈವ್ ರೈಡ್. ನಂಗೆ ಈಗಲೂ ಕಾರ್ ಸುಮ್ಮನೆ ಡಿಎಲ್ ತಗೊಳ್ಳೋದಕ್ಕೆ ಅಂತ ಓಡಿಸಿದೀನಿ ಹೊರತು ಕಾರ್ ಓಡಿಸೋದೆಲ್ಲ ಖುಷಿ ಅಂತ ಇಲ್ಲ. ಆರಾಮಾಗಿ ಪಕ್ಕದಲ್ಲಿ ಕುತ್ಕೋತೀನಿ. ಹಾ. ಸೊ ಅದೊಂದು ಭಯ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಇದೆಲ್ಲ ನಂಗೆ ಚಾಲೆಂಜಿಂಗ್ ಆಗಿ ಇತ್ತು. ಅಂಡ್ ವಿತ್ ದಟ್ ವಿಗ್ ನಾವು ಇನಿಷಿಯಲಿ ಏನೋ ಬೇರೆ ತರ ಕಾಣಿಸ್ತಿದ್ದೀನಿ ಅನ್ನೋಂಥದ್ದು ಒಂದಿತ್ತು. ಬಟ್ 4 years ಆ ಲುಕ್ ಅಲ್ಲಿ ಬಂದು ಪರ್ಫಾರ್ಮ್ ಮಾಡುವಂಥದ್ದು ಅದರದ್ದೇ ಆದಂತ ಚಾಲೆಂಜಸ್ ಇರುತ್ತೆ. ಸ್ವೆಟ್ ಸಮ್ಮರ್ ಎಲ್ಲ ಇದ್ದಾಗ ಸೊ ಅದನ್ನೆಲ್ಲ ಫೇಡ್ ಔಟ್ ಮಾಡಿ ಪರ್ಫಾರ್ಮ್ ಮಾಡುವಂಥದ್ದು ಇಟ್ ಈಸ್ ಅ ಚಾಲೆಂಜಿಂಗ್ ಥಿಂಗ್. ಬಟ್ ಟೀಮ್ ಸಪೋರ್ಟ್ ಇಂದ ಎಲ್ಲವೂ ಚೆನ್ನಾಗಾಯ್ತು. ಅದ್ರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಬ್ಬರು ನಟರು ಅಂದ್ರೆ ಸಿನಿಮಾ ದೊಡ್ಡ ದೊಡ್ಡ ನಟರುಗಳು ದಿಗ್ಗಜರು ಅವರು ಸಿನಿಮಾ ಪಾತ್ರ ಮಾಡ್ತಿರ್ಬೇಕಾದ್ರೆ ಒಂದು ಸೀನ್ನ ಡೈರೆಕ್ಟ್ ಓಕೆ ಅಂತ ಮಾಡಿರ್ತಾರೆ. ಆ ಬಂದು ಮಾನಿಟ್ರಲ್ಲಿ ನೋಡಿದಾಗ ಅವ್ರಿಗೇನೆ ಇಷ್ಟ ಆಗಿರಲ್ಲ, ಇನ್ನೂ ಏನೋ ಕೊಡಬೇಕಾಗಿತ್ತು ಅಂತ ಅನ್ಸಿರುತ್ತೆ. ಅವಾಗ ಮತ್ತೆ ರೀಟೇಕ್ ಮಾಡಿ ಇದ್ಯಾಕೋ ಇನ್ನೂ ಬಂದಿಲ್ಲ, ನಾನು ಇನ್ನೊಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳೋಂಥ ನಟರಿದ್ದಾರೆ. ಸೊ ಆ ಥರ ಯಾವ ಥರ ನಿಮ್ಗೆ ಅನುಭವ ಆಯ್ತಾ? ನಿಮ್ಮ ಮಾನಿಟರ್ ನೋಡಿದಾಗ ಡೈರೆಕ್ಟ್ ಓಕೆ ನಮ್ಮ ಇದು ಸಾಕು ಅಂತ ಹೇಳಿದ್ಮೇಲೂ ಇಲ್ಲ ಇನ್ನು ನಾನು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅನ್ನೋ ಒಂದು ಯಾವ್ದಾರ ಒಂದು ಸನ್ನಿವೇಶ ಮಾನಿಟರ್ ನೋಡಿದಾಗ? ಇಲ್ಲ, ಆ ಥರದ್ದು ಆಗಿದ್ದಿಲ್ಲ. ಯಾಕಂದ್ರೆ ಸ್ವಪ್ನ ಮ್ಯಾಮ್ ಸತ್ಯನೇ ತಗೊಳ್ತೀವಿ ಅನ್ನೋದಾದ್ರೆ ಬರೋವರೆಗೂ ಬಿಡೋದಿಲ್ಲ. ಸೊ ಅವ್ರು ಓಕೆ ಅಂದಿದ್ದಾರೆ ಅಂದ್ರೆ ಅದನ್ನ ನೋಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಸೊ ಇಲ್ಲ, ಇನಿಷಿಯಲ್ ಡೇಸ್ ನಾನೇ ಹೇಳ್ದೆ, ನಂಗೆ ಗೊತ್ತಾಗ್ತಿರ್ಲಿಲ್ಲ ಏನ್ ಮಾಡ್ತಾ ಇದ್ದೀನಿ, ಹೆಂಗ್ ಹೋಗ್ತಿದೆ ಅಂತ. ನಾನು ಎಲ್ಲವನ್ನೂ ಬ್ಲೈಂಡ್ಲಿ ಅವ್ರಿಗೆ ಬಿಟ್ಬಿಟ್ಟಿದ್ದೆ. ಹೋಗ್ತಾ ಹೋಗ್ತಾ ಬಂದು ಎಪಿಸೋಡ್ ನೋಡಿದಾಗ ಅಷ್ಟೇ ನನಗೆ ಹೀಗೆ ಮಾಡ್ತಾ ಇದ್ದೀನಿ ನಾನು, ಈ ರೀತಿ ಹೋಗ್ತಿದೆ ಅಂತ ಗೊತ್ತಾಗ್ತಿತ್ತು. ಅದಾದ್ಮೇಲೆ ಅವ್ರು ಓಕೆ ಅಂದಿದ್ದಾರೆ ಅಂದ್ರೆ ಐ ಆಮ್ ಯೂಶಲಿ ಡೈರೆಕ್ಟರ್ಸ್ ಆಕ್ಟರ್ಸ್. ಅವ್ರು ಓಕೆ ಅಂದಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನನ್ಕಿನ್ನ ಜಾಸ್ತಿ ಆ ಪಾತ್ರದ ಬಗ್ಗೆ ಕತೆ ಬಗ್ಗೆ ಅವ್ರು ಟ್ರಾವೆಲ್ ಮಾಡಿರ್ತಾರೆ, ಅವರಿಗೆ ಅದೊಂದು ನಾಲೆಡ್ಜ್ ಇರುತ್ತೆ. ಸೊ ಹಾಗಾಗಿ ನನಗೆ ಆ ತರ ಇನ್ನ ಅಂದ್ರೆ ನಾವು ಆ ತರ ಹೋಗಿ ನೋಡ್ತಿದೀವಿ ಅಂದ್ರೆ ನಾವು ಅವ್ರ ಕೆಲ್ಸದ ಬಗ್ಗೆ ಏನೋ ಹಿಂದೆ ಮುಂದೆ ಮಾಡ್ತಿದೀವಿ ಅಂತ ಹೇಳಿ. ಅಥವಾ ಕೆಲವೊಂದ್ಸರಿ ಸೀನ್ ನೀವು ನೋಡ್ತಾ ಇದ್ದಾಗ ಮತ್ತೆ ಟೆಲಿಕಾಸ್ಟ್ ಆದಾಗ ಇಲ್ಲ ನಾನು ಏನಾದ್ರು ಕೊಡ್ಬೇಕಾಗಿತ್ತಾ ಅನ್ನೋ ರೀತಿನಲ್ಲಿ ಏನಾದ್ರು ಅನ್ಸಿದ್ದೀನಿ? ಅನ್ನಿಸ್ತಾನೆ ಇರುತ್ತೆ. ಹೌದು, ಅದು ಅಲ್ಲಿಯೂ ಚೆನ್ನಾಗಿತ್ತು ಅನ್ಕೊಂಡ್ ಬಂದಿರ್ತೀವಿ, ಇಲ್ಲಿ ಬಂದಾಗ ನಾನು ಹಿಂಗ್ ಮಾಡ್ಬೋದಿತ್ತೇನೋ ಅಂತ ಅದು ನನ್ನ ವಿಷನ್ ಆಗಿರುತ್ತೆ. ಮಾಡ್ಬೋದಿತ್ತೇನೋ ಅನ್ಸುತ್ತೆ. ಬಿಕಾಸ್ ದೇರ್ ಇಸ್ ಆಲ್ವೇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ಸ್. ನಾವು ಕಲಿಯೋದಕ್ಕೆ ಮತ್ತೆ ಇನ್ನು ಬೆಟರ್ಮೆಂಟ್ಗೆ ಯಾವಾಗ್ಲೂ ಇರುತ್ತೆ. ಸೊ ಅದೆಲ್ಲ ವಿಷಯದಲ್ಲೂ ಹೌದು, ಕಲಾವಿದ್ರಿಗೂ ಹೌದು ಅಥವಾ ಎನಿಥಿಂಗ್. ಯಾವುದೋ ಒಂದು ಪೇಂಟಿಂಗ್ ನೋಡಿದ್ರು ಆ ಪೇಂಟ್ ಮಾಡಿದವ್ರಿಗೆ ಆರ್ಟಿಸ್ಟ್ಗೆ ಇಲ್ಲೇನೋ ಆಗ್ಬೇಕಿತ್ತು ಅಂತ ಅನ್ಸುತ್ತೆ. ಸೊ ಆ ರೀತಿ ನನಗೂ ಬಹಳ ಕಡೆ ಅನ್ಸಿದ್ದಿದೆ.
ಬಟ್ ಪೇಂಟಿಂಗ್ ಅಂದಾಗ ನೆನಪಾಯ್ತು, ನೀವು ಪೇಂಟರ್ ಅಲ್ಲಿ ಸ್ವಲ್ಪ ಪೇಂಟಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದೆ. ನನ್ನ ಫ್ರೆಂಡದು ಅವಳು ಸ್ಟಾಲ್ ಏನು ಚಿತ್ರಸಂತೆದಲ್ಲಿ ಇತ್ತು, ಅಲ್ಲಿ ಇಟ್ಟಿದ್ದೆ. ಅಲ್ಲಿ ಒಂದೆರಡು ಸೇಲ್ ಆಗಿದ್ದು ಇದೆ. ನಾನು ಓ ಮೈ ಗಾಡ್ ಅಂತ ಅವಾಗ ನಾನು ತುಂಬಾ ABCD ಆರ್ಟಿಸ್ಟ್ ಅಂತ ಹೇಳ್ಬೋದು, ತುಂಬಾ ಬೇಸಿಕ್ ಇದ್ರಲ್ಲಿದ್ದೆ. ಅಂಡ್ ನಾನು ಪೇಂಟಿಂಗ್ ಅವಳ ಹತ್ರನೇ ಕಲ್ತಿದ್ದು. ಅವಳು ತುಂಬಾ ಕಲ್ತಿದ್ಲು, ಅವಳ ಹತ್ರ ಸ್ವಲ್ಪ ಕಲ್ತಿದ್ದೆ. ಫ್ಯೂ ಬೋರ್ಡ್ಸ್ ಮಾಡಿದ್ದೀನಿ, ಬಟ್ ಅದನ್ನ ನಾನು ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ. ಪೇಂಟಿಂಗ್ ಅಂದ್ರೆ ತುಂಬಾ ಇಷ್ಟ ಇದೆ ನನಗೆ. ಪೇಂಟಿಂಗ್, ಡ್ರಾಯಿಂಗ್ ಅಥವಾ ಅದೇ ಎನಿ ಕ್ರಿಯೇಟಿವ್ ಥಿಂಗ್ಸ್ ಇಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ಸಂಗತಿಗಳ ನಡುವೆ ಪ್ರೇಮ ಜಾಲ ಮತ್ತೆ ಪ್ರೀತಿಯ ಸುಳಿಯಲ್ಲಿ ಸಿಕ್ಕಿದೆ. ಕಿನಾರೆ ಸಿನಿಮಾದಲ್ಲಿ. So, ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ ಅಂದ್ರೆ ಕ್ಯಾಮ್ರಾ ಕಾನ್ಶಿಯಸ್ ಆಗಿದ್ದಿದ್ಯಾ ಅಂತ. ಕ್ಯಾಮ್ರಾ ಮೆನ್ ಕಾನ್ಶಿಯಸ್ ಆಗಿದ್ದಿದೆ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ಅಭಿಷೇಕ್ ಅವರು ನಂಗೆ ಪರಿಚಯ ಆಗಿದ್ದು. ಸೊ ಬಹಳಷ್ಟು ಕಡೆ ಹೇಳಿದ್ದೀನಿ, ಅಂದ್ರೆ ಅಲ್ಲಿ ಒಂದು ಸಣ್ಣ ಕಾನ್ವರ್ಸೇಷನ್ ಇಂದ ಶುರುವಾಗಿ ಪ್ರೀತಿಯಾಗಿ ಮದ್ವೆ ಆಗಿ ಈಗ 7+ years ಆಗ್ತಾ ಇದೆ. ಸೊ ಅಂದ್ರೆ ಅವರು ಕ್ಯಾಮ್ರಾಮನ್ ಆಗಿದ್ರಿಂದ ನಿಮ್ಮನ್ನು ಅಲ್ಲಿ ನೋಡಿದ್ರಿಂದ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಏನಾಗಲಿಲ್ಲ. ನಿಮ್ಗೆ ಎಲ್ಲಾ ಪಾತ್ರಗಳಿಗೂ ಅವರು ಎಂಕರೇಜ್ ಮಾಡ್ಕೊಂಡೆಲ್ಲ ಬರ್ತಾ ಇಲ್ಲ. ಅಕಸ್ಮಾತ್ ಏನಾದ್ರು ಬೇರೆ ಆಗಿದ್ರೆ ನಿಮ್ಗೆ ಅಡೆತಡೆ ಆಗ್ತಿತ್ತೇನೋ ಅಂತ. ಆಗ್ತಿತ್ತೇನೋ. ಈಗ ಮೇ ಬಿ ಬಿಕಾಸ್ ಇನ್ ದ ಸೇಮ್ ಫೀಲ್ಡ್ ಇರೋದ್ರಿಂದ ನಮ್ಗೆ ಅಷ್ಟು ಅಂದ್ರೆ ಅವ್ರದ್ದೇನ್ ಪ್ಯಾಟರ್ನ್ ಇರುತ್ತೆ ನಂಗೆ ಅರ್ಥ ಆಗುತ್ತೆ, ನನ್ನ ವರ್ಕ್ ಪ್ಯಾಟರ್ನ್ ಏನಿರುತ್ತೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಬಹಳಷ್ಟು ಪ್ರಶ್ನೆಗಳಿಲ್ಲ, ಅಂಡರ್ಸ್ಟುಡ್ ಅಂತ ಹೇಳಿ. ಸೊ ಈಸಿ ಆಯ್ತು ಅಂತ ಅನ್ಸುತ್ತೆ. ಇಲ್ಲಿ ಬೇರೆ ಇದ್ರೆ ಬಟ್ ಈಗಲೂ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಇದ್ದಾರೆ. ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಎಲ್ಲ. ಪ್ರಶ್ನೆನೂ ಬರ್ತಿತ್ತೆ ಅಗೇನ್, ಪಾಸಿಬಿಲಿಟಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಈ ಹಿರಿತೆರೆಗೆ ಅಕಸ್ಮಾತ್ ಒಳ್ಳೆ ಪಾತ್ರ ಅಂತ ಬಂದಾಗ ಎರಡೂ ಕಡೆ ಈಗ ಸೀರಿಯಲ್ ಅಲ್ಲೂ ಅದೇ ರೀತಿ ಒಳ್ಳೆ ಪಾತ್ರ ನಿಮ್ಗೆ ಅನ್ಸ್ಕೊಂಡಿದ್ದಂತ ಪಾತ್ರ ಸಿಗ್ತಾ ಇದೆ, ಅಲ್ಲೂ ಸಿಗ್ತಾ ಇದೆ, ಅವಾಗ ಯಾವ್ದನ್ನ ಚೂಸ್ ಮಾಡಿ? ಎರಡನ್ನ ಚೂಸ್ ಮಾಡ್ತೀನಿ. ಎರಡಕ್ಕೂ ಟೈಮ್ ಮ್ಯಾನೇಜ್ ಮಾಡ್ಬೇಕಲ್ಲ, ಆಗತ್ತೆ. ಸೀರಿಯಲ್ಗೆ ಜಾಸ್ತಿ ಸಮಯ ಕೊಡಬೇಕು ನೀವು. ಸೊ ಅದಕ್ಕಾದ್ರೆ ಕಮ್ಮಿ ಆಗುತ್ತೆ. ಬಟ್ ಅವ್ರ ಕಾಲ್ ಶೀಟ್ ಇವ್ರದಕ್ಕೂ ಮ್ಯಾಚ್ ಆಗಿಲ್ಲ, ಯಾವ್ದಾರ ಒಂದ್ ಕೊಡಿ ಅಂತ ಕೊಟ್ಟಾಗ ಏನ್ ಮಾಡ್ತಾರೆ? ಯಾವ್ದಾದ್ರು ಒಂದು ಕೊಡಿ ಅಂದಾಗ ನಾನು ಈಗಾಗ್ಲೇ ಯಾವ ಪ್ರಾಜೆಕ್ಟ್ ಕೈಯಲ್ಲಿದೆ ಅದನ್ನ ಎರಡು ಒಟ್ಟಿಗೆ ಆಫರ್ ಬರುತ್ತೆ. ಆಫರ್ ಒಟ್ಟಿಗೆ ಎರಡು ಒಟ್ಟಿಗೆ ಆಫರ್ ಬರುತ್ತೆ. ಯಾಕಂದ್ರೆ ಅವ್ರದ್ದು ಒಂದು 3 month ಶೆಡ್ಯೂಲ್ ಇಲ್ಲ 6 month ಶೆಡ್ಯೂಲ್ ಅಷ್ಟೇ ಇರುತ್ತೆ, ನಿಮ್ದು ಇದು ವರ್ಷ ಗಟ್ಲೆ ಇರುತ್ತೆ. ಸೊ ಆತ ಸಂದರ್ಭದಲ್ಲಿ ನೀವು ಅವ್ರಿಗೂ ಮೋಸ ಮಾಡಕ್ಕಾಗಲ್ಲ, ಯಾಕಂದ್ರೆ ಎರಡೂ ಪಾತ್ರ ನಿಮ್ಗೆ ಇಷ್ಟನೇ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಅಂತ ಸಂದರ್ಭದಲ್ಲಿ ಇಲ್ಲ ಅಂದ್ರೆ ಯಾವ ಪಾತ್ರ ಪ್ರಯಾರಿಟಿ ಆಗತ್ತೆ ಆ ವಿಷಯದಲ್ಲಿ ಫಸ್ಟ್ ಟ್ರೈ ಮಾಡ್ತೀನಿ ಕನ್ವಿನ್ಸ್ ಮಾಡೋದಕ್ಕೆ. ಸೀರಿಯಲ್ ಅವ್ರಿಗಾಗ್ಲಿ ಅದು ಲಾಂಗ್ ಟರ್ಮ್ ತೊಂದರೆ ಆಗದೆ ಇರೋಂಥದ್ದು, 1-2-3 months ಆಗೋಂಥದ್ದು. ಸೊ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟೇ ಮಾಡ್ಕೊಟ್ಬಿಡ್ತೀನಿ, ಮಾಡ್ಕೊಂಡ್ಬಿಡಿ ಅಲ್ಲೋಗಿ ಒಂದು ಸ್ವಲ್ಪ ಮಾಡ್ಬಿಡ್ತೀನಿ. ಹೌದು, ವಿ ಕ್ಯಾನ್ ಡೂ ಇಟ್ ಅನ್ನೋಂಥದ್ದು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಕನಸಿನ ಪಾತ್ರ ಅಂತ ಯಾವ್ದಾರ ಇದೆಯಾ? ಕನಸಿನ ಪಾತ್ರ ಇಲ್ಲ. ಆ ಅಂದ್ರೆ ನಾನು ಇಂಥ ಥರದಲ್ಲಿ ಪಾತ್ರ ಮಾಡ್ಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೆಲವೊಂದು ಇದ್ದೇ ಇರ್ತದೆ, ನಾನು ಭಕ್ತಾಂಬರೀಷ ಮಾಡಬೇಕು ಅಂತ ಒಂದು ಕನಸಿತ್ತ, ಅದಾಗಿಲ್ಲ. ಸೊ ಆ ರೀತಿಯಾದ ನಿಮ್ಗೆ ಏನಾದ್ರು ಬಂದಿದೆ? ಇಲ್ಲ, ಕನಸಿನ ಪಾತ್ರ ಅಂತಿಲ್ಲ. ಅಂದ್ರೆ ಪಾತ್ರಗಳು ಬೇರೆ ಬೇರೆ ಸಿನಿಮಾಗಳು ನೋಡಿದಾಗ ಇದು ಅದು ಮಾಡ್ಬೇಕು, ಬೇರೆ ಬೇರೆ ತರದ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸ್ಪೆಸಿಫಿಕ್ ಆಗಿದೆ ಅನ್ನೋಂಥದ್ದು ಯಾವ್ದು ಇಲ್ಲ. ಸೊ ಈಗ ಒಂದು ಸಣ್ಣದಾಗಿ ಒಂದೊಂದೇ ಕ್ವಶನ್, ಒಂದ್ ವರ್ಡ್ ಆನ್ಸರ್ ರ್ಯಾಪಿಡ್ ತರ ಮಾಡ್ಬೇಕು. ಸೊ ಈಗ ನಿಮ್ಮ ಕೊನೆಯಾಗಿರ್ಲಿ ಆನ್ಸರ್. ಪರ್ಸನಲ್ 3 ಥಿಂಗ್ಸ್ ಯಾವ್ದಿರುತ್ತೆ ಯಾವಾಗ್ಲೂ ರೆಗ್ಯುಲರ್? ಪರ್ಸನಲ್ ಅಂದ್ರೆ ನಿಮ್ ಬ್ಯಾಗ್ ಅಲ್ಲಿ ಫನ್ನಿ ಹೇಳಿದ್ರಿ ಅಲ್ವಾ, ಸೀರಿಯಸ್ ಆಗಿ ಹೇಳ್ಬಾರ್ದು. ನಂದು ಆಕ್ಚುಲಿ ಬ್ಯಾಗ್ ಏನಿದೆ, ಆಕ್ಚುಯಲ್ ಬ್ಯಾಗ್ ಏನಿದೆ, ನಾನು ಅದನ್ನ ಹೇಳ್ತಿರ್ತೀನಿ. ಅದನ್ನ ಇಟ್ಕೊಂಡು ನಾನು ಜಿಮ್ ಸಹ ಮಾಡ್ಬೋದು, ಅಷ್ಟು ಭಾರ ಇರುತ್ತೆ. ಅಂಡ್ ಆ ಬ್ಯಾಗ್ ನಲ್ಲಿ ಯು ನೇಮ್ ಇಟ್ ಐ ಹ್ಯಾವ್ ಎವ್ರಿಥಿಂಗ್. ಒಂದು ಬ್ಯಾಂಡೇಜ್ ಇಂದ ಹಿಡಿದು ಒಂದು ಸೇಫ್ಟಿ ಪಿನ್ ಅಥವಾ ನೇಮ್ ಇಟ್, ಸಿಸರ್, ಎಲ್ಲ ಇದೆ ಆ ಬ್ಯಾಗ್ ನಲ್ಲಿ. ಸೊ ಅದನ್ನ ನೋಡಿದಾಗ ಅದನ್ನೇ ಹೇಳ್ತಿರ್ತಾರೆ, ಅಂದ್ರೆ ಯಪ್ಪ ಏನ್ ಇಟ್ಟಿದ್ಯಾ ಈ ಬ್ಯಾಗ್ ಅಲ್ಲಿ ಅಂತ. ನಾನು ಹೇಳ್ತೀನಿ ಏನಿಲ್ಲ ಆ ಬ್ಯಾಗ್ ನಲ್ಲಿ, ಜಸ್ಟ್ ಆಸ್ಕ್ ಅಂತ. ಸೊ ನನ್ನ ಆ ಬ್ಯಾಗ್ ನಲ್ಲಿ ಪುಟ್ಟ ಮನೇನೆ ಇದೆ ಅಂತ ಹೇಳ್ಬೋದು. ಫ್ಲಾಸ್ಕು ಇರುತ್ತೆ ಬಿಸಿ ಮಾಡ್ಕೊಳ್ಳೋದಕ್ಕೆ, ಕೆಟಲ್ ಫ್ಲಾಸ್ಕ್. ಅದೊಂದು ಇಷ್ಟದು ಒಂದು ಬ್ಯಾಗ್ ಇದೆ, ಬ್ಲ್ಯಾಕ್ ಕಲರ್ ನದ್ದು. ಎಲ್ಲ ಇರುತ್ತೆ. ನಾನು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಬಟ್ಟೆ ಹಿಡ್ಕೊಂಡು ಅದನ್ನ ಒಂದು ಇದ್ರಲ್ಲಿ ಈ ಬ್ಯಾಗ್ ತಗೊಂಡೋದ್ರೆ ಸಾಕು, ಐ ಆಮ್ ಸಾರ್ಟೆಡ್. ಟೆನ್ಷನ್ ಇರೋದಿಲ್ಲ. ಸೊ ಎಲ್ಲ ಇರುತ್ತೆ ನನ್ನ ಬ್ಯಾಗ್ ನಲ್ಲಿ. ಸೊ ನಿಮ್ಮ ನೆಚ್ಚಿನ ನಟ ಯಾರು? ನೆಚ್ಚಿನ ನಟ ನಂಗೆ ಆತರ ಅಗೇನ್ ಸ್ಪೆಸಿಫಿಕ್ ಆಗಿ ನಂಗೆ ಈ ಕ್ವಶನ್ ಎಲ್ಲರೂ ಕೇಳಿದಾಗ ಆ ರೀತಿ ಯಾಕಂದ್ರೆ ಈಗ ನನ್ನನ್ನೇ ಯಾರಾದ್ರು ಕೇಳಿದ್ರೆ ನೆಚ್ಚಿನ ನಟ ಯಾರು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಶಂಕರ್ ನಾಗ್ ಅಂತ ಹೇಳಿ, ಅದೇ ರೀತಿ ಒಬ್ರಿಗೆ ಯಾರಿಗೂ ಒಬ್ರಿಗೆ ಇದ್ದೇ ಇರ್ತದಲ್ವಾ, ಅದಕ್ಕೆ ಕೇಳಿದ್ವಿ.
ಸ್ಪೆಸಿಫಿಕ್ ಆಗಿ ಇವರು ಅಂತ ಫೇವ್ರೆಟ್ ಆಕ್ಟರ್ ಆತರ ಯಾರು ಇಲ್ಲ. ನಟಿಯಾಗೂ ಇಲ್ಲ. ಹೀರೋಯಿನ್ ಕಲ್ಪನಾ ಅವರು ಗೊತ್ತಿಲ್ಲ, ಅಂದ್ರೆ ಅದು ತುಂಬಾ ಲೇಟ್ ಡೇಸ್ ಅಲ್ಲಿ ಬಂದಿರೋಂಥದ್ದು. ಅವ್ರ ಸಿನಿಮಾ ನೋಡಿದಾಗ ಅಥವಾ ಅವರ ಲೈಫ್ Journey. ನಾವು ನೋಡಿದಾಗ ಅದು ಒಂದು ಕನೆಕ್ಟ್ ಆಗಿರೋಂಥದ್ದು. ಅಂದ್ರೆ ಅವ್ರು ಇಷ್ಟ ಆಗ್ತಿದ್ರು ಅಂಡ್ ಅವ್ರಿದ್ದಂತ ರೀತಿ ಇಷ್ಟ ಆಗಿದ್ದಿದೆ. ಒಂದು ವ್ಯಕ್ತಿಯಾಗಿ ಅವರ ಕೆಲಸಗಳು ಹೌದು, ಬಟ್ ಇಲ್ಲ ಫೇವ್ರೆಟ್ ಹೀರೋಯಿನ್ ಅಂತ ನಂಗೆ ಯಾರು ಕೇಳಿದ್ರು ಆ ಪ್ರಶ್ನೆ ಯಾವಾಗ್ಲೂ ಹಿಂಗೆ ಆಗತ್ತೆ. ಇಲ್ಲ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಗುಡ್ ಕಮೆಂಟ್ಸ್ ಬರುತ್ತೆ. ನಿಮ್ಗೆ ಹೆಚ್ಚಿಗೆ ಬಂದಿರೋದು ಯಾವುದು, ಕಮ್ಮಿ ಬಂದಿರೋದು ಯಾವುದು? ಆದ್ರೆ ಅದನ್ನ ನೀವು ಎರಡನ್ನೂ ಯಾವ ರೀತಿ ತಗೊಂಡ್ರಿ? ಎರಡು ಐ ಟೇಕ್ ಇಟ್, ಅಂದ್ರೆ ನಾನು ಆದಷ್ಟು ನನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಐ ಲುಕ್ ಇನ್ ಟು ಪಾಸಿಟಿವ್ ಥಿಂಗ್ಸ್ ಅಷ್ಟೇ. ನೆಗೆಟಿವ್ ಇದ್ದೇ ಇರುತ್ತೆ ನೀವು ಏನೇ ಮಾಡಿದ್ರು. ನಾನು ಹೊರಗಡೆ ಬಂದಾಗ ಅಂದ್ರೆ ಬಹಳಷ್ಟು ವಿಷಯಗಳನ್ನ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ಹಾಕೊಂಡು ಅರ್ಥೈಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾವ್ ಇವಾಗ ಹೋಗಿ ಒಂದು 10 ರೂಪೀಸ್ಗೆ ಕೊತ್ತಂಬರಿ ತಗೊಂಡ್ರು ನಿಮ್ಗೆ ಕಡೆಯಲ್ಲಿ ಒಂದ್ ಸ್ವಲ್ಪ ಮಣ್ಣು ಬಂದೇ ಬರುತ್ತೆ. ಸೊ ದಟ್ ಈಸ್ ಹೌ ಇಟ್ ಇಸ್. ನೀವು ಏನೇ ಮಾಡಿ, ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತಾನೆ ಅಲ್ಲ, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯು ವಿಲ್ ಹ್ಯಾವ್ ಗುಡ್ ಥಿಂಗ್ಸ್ ಅಂಡ್ ಅಲ್ಲೆಲ್ಲೋ ಸಣ್ಣ ಪುಟ್ಟ ಕಮೆಂಟ್ ಅಥವಾ ಅದೊಂದು ಒಪಿನಿಯನ್ ಅಂತಾನು ಹೇಳ್ಬೋದು, ಅಂಥದ್ದು ಇದ್ದೇ ಇರತ್ತೆ. ಸೊ ನಾನು ಆ ಗುಡ್ ಥಿಂಗ್, ಕೊತ್ತಂಬರಿದು ಗುಡ್ ಪಾರ್ಟ್ ಮಾತ್ರ ನೋಡ್ತೀನಿ, ಬೇಡದೇ ಇರೋದು ತೆಗೆದು ಬಿಸಾಡ್ತೀನಿ, ಇಲ್ಲದಿದ್ರೆ ನೋಡೋದಕ್ಕೆ ಹೋಗೋದಿಲ್ಲ. ಅಂಡ್ ಇಟ್ಸ್ ಜಸ್ಟ್ ದ ಒಪಿನಿಯನ್. ಯಾರೇ ನೆಗೆಟಿವ್ ಕಮೆಂಟ್ ಹಾಕ್ತಿದ್ರು ಒಂದು ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರೋದಿಲ್ಲ, ದೂರದಲ್ಲಿ ಎಲ್ಲೋ ಕೂತು ಏನೋ ಒಂದು ಕಮೆಂಟ್ ಮಾಡ್ತಿರ್ತಾರೆ. ಅಂಡ್ ಅವರು ಐ ಡೋಂಟ್ ಥಿಂಕ್ ಅದನ್ನ ತುಂಬಾ ಮನ್ಸಾರೆ ಏನೋ ಮಾಡ್ತಾರೆ, ಉತ್ತಮ ಈ ಕಮೆಂಟ್ ಹಾಕ್ಬೇಕು ಅಂತ ಹೇಳಿ ಮಾಡ್ತಾರೆ ಅಂತ ನಂಗೆ ಅನ್ಸಲ್ಲ. ಜಸ್ಟ್ ಟೈಮ್ ಪಾಸ್. ಯಾರು ನಂಗೆ ಹತ್ರದವರು ನೆಗೆಟಿವ್ ಕಮೆಂಟ್ ಮಾಡಿದಾಗ ಬೇಜಾರಾಗುತ್ತೆ, ಬಟ್ ಯಾರೋ ಗೊತ್ತಿಲ್ದಿರ, ಯಾರೋ ದೂರದಲ್ಲಿ ಏನೋ ಮಾಡ್ತಿದಾರೆ ಅಂದ್ರೆ ಗೊತ್ತಿಲ್ದಿರ ಮಾಡ್ತಿದ್ದಾರೆ ಅಂಡ್ ಐ ಇಗ್ನೋರ್. ಅಂಡ್ ನಾವ್ ಅದವೇ ಇನ್ನೊಂದು ನೋಡ್ತೀವಿ ಅನ್ನೋದಂದ್ರು, ನಮ್ ಬಗ್ಗೆ ಯಾರೆಲ್ಲ ಕೆಟ್ಟದ್ ಮಾತಾಡ್ತಾರೆ, ಕೆಟ್ಟದ್ ಬಯಸ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ನಮ್ಮ ಕೆಟ್ಟ ಪ್ರಾರಬ್ಧಗಳನ್ನ ಅವ್ರು ತಗೊಳ್ತಿರ್ತಾರೆ. ಇಫ್ ಯು ವಾಂಟ್ ಟು ಟೇಕ್ ಇಟ್ ಫ್ರೀಲಿ ಪ್ಲೀಸ್, ಏನು ಬೇಜಾರಿಲ್ಲ. ಆದಷ್ಟು ಬೇಡ, ನೀವೂನು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಕೆಟ್ಟ ಪ್ರಾರಬ್ಧಗಳನ್ನ ನಾವೇ ಹೇಗೋ ಕಳ್ಕೊತೀವಿ, ಯಾಕೆ ನೀವು ಮಾತಾಡಿ ತಗೊಳ್ತೀರಾ? ಒಳ್ಳೆ ವಿಷಯದ ಬಗ್ಗೆ ಯೋಚನೆ ಮಾಡಿ. ಒಳ್ಳೇದು ಇರುತ್ತೆ, ಅಥವಾ ಏನು ಹೇಳ್ದಿದ್ರು ನಡೆಯುತ್ತೆ, ಇಟ್ಸ್ ಓಕೆ. ನಿಮ್ಗೆ ಒಬ್ರ ಬಗ್ಗೆ ನೋಡಿದಾಗ ಅಂದ್ರೆ ನೆಗೆಟಿವ್ ಅನ್ಸಿದ್ರು ಅದು ಹೇಳ್ದಿರ ಬಿಟ್ರು ನಡೆಯುತ್ತೆ. ಪಾಸಿಟಿವ್ ಅನ್ಸಿದ್ ಇಷ್ಟ ಆದ್ರೆ ಹೇಳ್ಬೋದು, ಇಲ್ಲ ಏನು ಹೇಳ್ದಿರ ಇರ್ಬೋದು ಅಂತ ಕೂತು ಟೈಪ್ ಮಾಡಿ ನೀವು ಒಂದಷ್ಟು ನೆಗೆಟಿವ್ ತಗೊಂಡು ಯಾಕೆ ಬೇಕು? ಸೊ ನಾನು ಐ ಡೋಂಟ್ ರಿಯಲಿ ಥಿಂಕ್ ಅಬೌಟ್ ಇಟ್. ಹ್ಯೂಮನ್ ಮೆಂಟಾಲಿಟಿ ಬರುತ್ತೆ, 1 ಸೆಕೆಂಡ್ ಬರುತ್ತೆ ಆ ಥಾಟ್, ಯಾರು ಕಮೆಂಟ್ ಮಾಡಿದ್ದು, ಯಾಕೆ ಹೇಳಿದ್ರು ಅಂತ. ಅದು 1 ಫ್ರಾಕ್ಷನ್ ಆಫ್ ಸೆಕೆಂಡ್, ಓಕೆ ನನ್ನ ಕೆಟ್ಟ ಪ್ರಾರಬ್ಧ ತಗೊಂಡ್ರು ಅಂತ ಹೇಳಿ. ಸೊ ಐ ಜಸ್ಟ್ ಲೀವ್ ಇಟ್ ದೇರ್. ಮೊದಲು ನಿಮ್ಗೆ ಕನ್ನಡ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ, ಈಗ ಸುಲಲಿತವಾಗಿ ಸರಾಗವಾಗಿ ಮಾತಾಡ್ತಿದ್ವಿ, ಅದು ಗುಟ್ಟೇನು? ಕಲಿಬೇಕು ಅನ್ನೋಂತ ಆಸೆ. ನಾನು ಹೇಳ್ದಂಗೆ ಫಸ್ಟ್ ಸೀರಿಯಲ್ ಮಾಡಿದಾಗ ತಪ್ಪು ಮಾತಾಡಿದಾಗ, ಈಗಲೂ ಆ ಎಪಿಸೋಡ್ ಕೆಲ 1-2 ಎಪಿಸೋಡ್ ಇದೆ, ಅದನ್ನ ನೋಡಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಅಕಾರ ಹಕಾರ ಎಲ್ಲ ತುಂಬಾ ಹಾಳು ಮಾಡಿದ್ದೀನಿ. ಅಂಡ್ ಪಾಸಸ್ ಇರ್ಬೋದು, ಅದೆಲ್ಲ ತಪ್ಪಾಗಿದೆ, ಸ್ಪಷ್ಟತೆ ಇಲ್ಲ. ಸಾವಿರಾರು ಅಥವಾ ಲಕ್ಷಾಂತರ ಜನ ನೋಡುವಂತ ಒಂದು ಇದನ್ನ ನಾನಷ್ಟು ಲೈಟ್ ಆಗಿ ತಗೊಂಡು ತಪ್ಪು ಮಾಡೋದು ಅದು ಸರಿ ಅಲ್ಲ ಅಂತ ಹೇಳಿ, ಅದು ಹೋಗ್ತಾ ಹೋಗ್ತಾ ಬಂದಂತ ಸೀರಿಯಸ್ನೆಸ್, ಕನ್ನಡದ ಬಗ್ಗೆ ಮತ್ತೆ ಕೆಲ್ಸದ ಬಗ್ಗೆ ಬಂದಂತ ಸೀರಿಯಸ್ನೆಸ್. ಸೊ ನನ್ ಕನ್ನಡ ನೋಡಿದಾಗ ಎಲ್ಲ ಮಿಕ್ಸ್ ಇದೆ ಆಕ್ಚುಲಿ. ಮಂಗಳೂರ್ದು ಇದೆ, ಮಂಡ್ಯದಿದೆ. ಅದೇ ನಾನು ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಅಲ್ಲಿ ಏನ್ ಮಾತಾಡ್ತಿರ್ತಾರೆ ಅದನ್ನ ನಾನು ಮಾತಾಡಕ್ ಶುರು ಮಾಡ್ತೀನಿ. ಬಿಕಾಸ್ ಅವಾಗ್ಲಿಂದ ಅವ್ನ ಮೈಂಡ್ ಸೆಟ್ ಕಲಿಬೇಕು ಅನ್ನೋವಂಥದ್ದು. ಏನ್ ನಾರ್ಮಲ್ ನ್ಯಾಚುರಲ್ ಆಗಿ ಮಾತಾಡ್ತಾರೆ ಅದನ್ನ ಕಲಿಬೇಕು ಅನ್ನೋವಂಥದ್ದು. ಸೊ ತುಂಬಾ ಕಲ್ತಿದೆ, ತಪ್ಪುಗಳನ್ನ ಸರಿ ಮಾಡ್ಕೊಂಡು ಸೊ ಕಲ್ತು ಇವತ್ತು ಈ ರೀತಿ ಮಾತಾಡ್ತೀನಿ. ಈಗಲೂ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಅಂತ ಯೋಚನೆ ಇದೆ. ಸೊ ಒಂದು ಸರಿ ಈ ಸೆಲೆಬ್ರಿಟಿ ಅಂತ ಒಂದು ಸಿನಿಮಾ ರಂಗ ಇರ್ಬೋದು, ಚಿತ್ರರಂಗ ಇರ್ಬೋದು, ಅಥವಾ ಇನ್ನೊಂದು ಪೊಲಿಟಿಕಲ್ ರಂಗ ಇರ್ಬೋದು, ಒಂದು ಪಬ್ಲಿಕ್ ಸೆಕ್ಟರ್ಗೆ ಬಂದಾಗ, ಪಬ್ಲಿಕ್ ಫೀಲ್ಡ್ಗೆ ಬಂದಾಗ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಏನೇ ಒಂದು ಪ್ರತಿಯೊಂದು ಮಾಡಿದ್ರು ಅದು ಜನ ಗಮನಿಸ್ತಾ ಇರ್ತಾರೆ. ಅದನ್ನು ನಾವು ಜಾಗರೂಕತೆಯಿಂದ ಮಾಡಬೇಕು. ಒಂದು ಮಾತಾಡ್ಬೇಕಾದ್ರೂ ಜಾಗರೂಕತೆ ಇರಬೇಕು, ನಮ್ಮ ನಡವಳಿಕೆಯಲ್ಲೂ ಜಾಗರೂಕತೆ ಇರಬೇಕು. ಇದು ನಿಮಗೆ ಎಷ್ಟು ಒಂದು ರೀತಿ ಕಸಿವಿಸಿ ಆಯಿತು? ಅಂದರೆ ನಾರ್ಮಲ್ ಜನದ ಥರ ನಾನು ಇರೋಕ್ಕಾಗಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕಾನ್ಶಿಯಸ್ನೆಸ್. ಇಲ್ಲ, ಅದು ಕಷ್ಟ ಆಯ್ತು ಅಂತ ಇಲ್ಲ. ಐ ಆಲ್ವೇಸ್ ಥಿಂಕ್ ಬಿಫೋರ್ ಐ ಟಾಕ್.
ಅಂದ್ರೆ ಅದು ಒಂದು ಸಣ್ಣ ಪ್ರೋಸೆಸ್ ಆಗ್ಬಿಡುತ್ತೆ. ನಾನೇನ್ ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಮುಂಚೆಯಿಂದನೂ ಡಿಫಾಲ್ಟ್ ಆಗಿ ಗಮನ ಇರುತ್ತೆ ನನಗೆ, ಸ್ಪೆಷಲಿ ಅಂದ್ರೆ ಕ್ಯಾಮ್ರಾ ಮುಂದೆ ಇದ್ದಾಗ. ಮನೇಲಷ್ಟೇ ನನ್ನ ಅಪ್ಪ ಅಮ್ಮ ತಮ್ಮನ ಜೊತೆ ತುಂಬಾ ಆರಾಮಾಗಿ ಮಾತಾಡ್ಕೊಂಡು ಇರೋದು, ದಟ್ ಈಸ್ ಅ ಡಿಫ್ರೆಂಟ್ ವರ್ಜನ್ ಆಫ್ ಮೀ. ಬಟ್ ಅದೇ ಕೆಲಸ ಮಾಡ್ಬೇಕಾದ್ರೆ ಅಥವಾ ಹೊರಗಿದ್ದಾಗ ಅಥವಾ ಒಂದಷ್ಟು ಜನದ ಮಧ್ಯೆ ಇದ್ದಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಇರುತ್ತೆ. ಅದು ನನ್ಗೆ ಕಷ್ಟ ಆಯ್ತು ಅಂತ ಇಲ್ಲ, ಕಸಿ ಆಗಿದ್ದು ಆ ಥರದ್ದೇನು ಇಲ್ಲ. ಇನ್ಫ್ಯಾಕ್ಟ್ ಅದು ನಮ್ಮನ್ನ ಇಟ್ ಗಿವ್ಸ್ ಅ ಸ್ಪೇಸ್ ಟು ವೆಲ್ ಬಿಹೇವ್ ಆ್ಯಂಡ್ ಯಾರಿದ್ದಾರೆ ನಮ್ಮ ಎದುರುಗಡೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಶಿಯಸ್ ಮಾಡುತ್ತೆ ನಮ್ಮನ್ನ ಹೇಗೂ ಇರೋದಕ್ಕಿನ್ನ. ಸೊ ಐ ಥಿಂಕ್ ದ್ಯಾಟ್ ಕಾನ್ಶಿಯಸ್ನೆಸ್ ಇಸ್ ಗುಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಅದು ಇರಬೇಕು ಅಂತ ಅನ್ಸುತ್ತೆ. ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ನಾವು ಹೇಗಿರ್ತೀವೋ ಆಗಿರ್ಬೋದು. ಮತ್ತೆ ಏನಾರ ಮಾತಾಡಿದ್ರೆ ಕಾಂಟ್ರವರ್ಸಿ ಸುಳಿಗೆ ಎಲ್ಲಾರು ಸಿಗಾಕೊಂಡ್ಬಿಡ್ತೀನಿ ಅನ್ನೋ ಭಯ ಏನಾರು ಕಾಡುತ್ತಾ? ಇಲ್ಲ, ಭಯ ಅನ್ನೋದು ನನಗೆ ಸ್ವಲ್ಪ ಕಡಿಮೆನೆ ಆಗ ನೋಡಿದ್ರೆ. ಆ್ಯಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬ್ಯಾಡ್ ಫಾರ್ ಎನಿ ಒನ್. ಕಾಂಟ್ರವರ್ಸಿ ಸಿಕ್ಕಾಕೊಳ್ತೀನಿ ಅನ್ನೋದಾದ್ರೆ ನಾನೇನೋ ತಪ್ಪು ಹೇಳಬೇಕು, ನಾನೇನೋ ನೆಗೆಟಿವ್ ಹೇಳಬೇಕಾಗತ್ತೆ. ಸಡನ್ ಆಗಿ ರಿಯಾಕ್ಟ್ ಮಾಡಬೇಕಾಗುತ್ತೆ ಕೆಲವು ಸಂದರ್ಭ. ನಾನು ಸಡನ್ ಆಗಿ ರಿಯಾಕ್ಟ್ ಮಾಡಲ್ಲ. ದೇರ್ ಇಸ್ ಅ ಪ್ರೋಸೆಸ್, ಮೈಕ್ರೋ ಪ್ರೋಸೆಸ್ ತರ ಆಗ್ತಾ ಇರುತ್ತೆ. ಅಂಡ್ ನನಗೆ ಅನ್ಸೋದು ಲೈಕ್ ನಾವ್ ಯಾರ್ದೋ ಬಗ್ಗೆ ಕಮೆಂಟ್ ಮಾಡೋದಕ್ಕೆ, ಯಾವುದೋ ಸಿಚುವೇಶನ್ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ಹಕ್ಕಿಲ್ಲ. ತೀರಾ ಅದೇ ಈಗ ಯಾರೋ ಪರ್ಸ್ನಲ್ ಇದ್ದಾಗ ಅದೊಂದು ಸಜೆಷನ್ ತರ ಹೇಳಿರ್ತೀವಿ ಹೊರತು ಅಲ್ಲೇನೋ ಆಗ್ತಿದೆ ಅಂತ ಹೇಳಿ ನಾನ್ ಮಾತಾಡುವಂತ ಯಾವ್ದು ಸ್ಪೆಸಿಫಿಕ್ ಆಗಿ ಒಂದು ವ್ಯಕ್ತಿ ಬಗ್ಗೆ ಮಾತಾಡುವಂತ ಹಕ್ಕು ನಮ್ಗಿರಲ್ಲ. ಈಗ ಅವರ ಕೆಟ್ಟ ಪ್ರಾರಬ್ಧನ ಅಂತ ತಗೊಂಡಂಗ ಆಗತ್ತೆ. ಬೇಡ, ಎಲ್ಲವೂ ದೇವ್ರಿಗೆ ಬಿಟ್ಬಿಡುವಂತವಳು ನಾನು. ಎನಿ ಗುಡ್ ಅಂಡ್ ಬ್ಯಾಡ್, ಒಳ್ಳೇದು ಹೌದು, ಯಾರು ನನಗೆ ಒಳ್ಳೇದ್ ಮಾಡಿದ್ರೆ ದೇವ್ರಿಗೆ ಬಿಟ್ಟಿರ್ತೀನಿ. ಒಳ್ಳೆ ಪ್ರಾರಬ್ಧ ಕೂಡ ಅವ್ರಿಗೆ ಹೋಗುತ್ತೆ, ಒಳ್ಳೆ ವಿಷಯಗಳು ಒಳ್ಳೆ ಬ್ಲೆಸ್ಸಿಂಗ್ಸು ಹೋಗುತ್ತೆ. ಕೆಟ್ಟದಾದ್ರೂ ನಾನು ಅದನ್ನು ದೇವ್ರಿಗೆ ಬಿಡ್ತೀನಿ. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಅವಾಚ್ಯ ಶಬ್ದಗಳನ್ನ ಬಳಸ್ತಾರೆ, ಕೀಳು ಮಟ್ಟದ ಪದಗಳನ್ನ ಬಳಸ್ತಾರೆ. ಅಂತ ಸಂದರ್ಭಗಳಲ್ಲಿ ಈಗ ರಮ್ಯಾ ಅವರು ಒಂದು ವಿಚಾರದಲ್ಲಿ ಒಂದಿದ್ದು ಬಂದು ಅದಕ್ಕೆ ಬೆಂಬಲ ಕೊಡೋ ರೀತಿನಲ್ಲೋ ಇನ್ನೊಂದು ರೀತಿನಲ್ಲೋ ನೀವ್ಯಾಕೆ ಯಾವುದಕ್ಕೂ ಬರಲೇ ಇಲ್ಲ? ಅಂತ ಸಿಚುಯೇಷನ್ ನನಗೆ ಅಂದ್ರೆ ನಾನು ಹೇಳ್ದಂಗೆ ಇವಾಗ ಇಲ್ಲಿ ನೀವು ನನಗೆ ಕೇಳ್ದಂಗ ನಾನು ಹೇಳ್ಬೋದು, ಈ ರೀತಿ ಕಮೆಂಟ್ ಮಾಡಬೇಡಿ, ಮಾಡಿದ್ರೆ ಹೇಗೆ ನೀವು ಕೆಟ್ಟ ಪ್ರಾರಬ್ಧ ತಗೊಳ್ತೀರಾ ಅಷ್ಟೇ ಅಂತ ಹೇಳಿ. ಆ್ಯಂಡ್ ನನಗೆ ಯಾರೆಲ್ಲ ಅಂದ್ರೆ ನನಗೆ ಸಿಚುವೇಶನ್ ಬಂದಾಗ ಹೇಳಿರ್ತೀನಿ, ಈ ತರ ನೀವು ಕೇಳ್ದಂಗೆ ನಾನು ಹೇಳ್ಬೋದೇ ಹೊರತು ಆ ಸಿಚುವೇಶನ್ ನನಗೆ ಬರಲಿಲ್ಲ. ಸೊ ಹಾಗಾಗಿ ನೀವೇ ಬಂದು ಸ್ಟೇಟ್ಮೆಂಟ್ ಕೊಡೋ ರೀತಿನಲ್ಲಿ ಇಲ್ಲ, ಏನಾಗುತ್ತೆ ಸ್ಟೇಟ್ಮೆಂಟ್ ನಾನು ಬಂದು ಕೊಡ್ಬೋದು, ಬಟ್ ಎಷ್ಟು ಜನ ಬದಲಾಗ್ತಾರೆ ಅನ್ನುವಂಥದ್ದು. ಆ್ಯಂಡ್ ಯಾರೇ ಒಬ್ರು ಬದಲಾಗಬೇಕು ಅನ್ನೋದಿದ್ರೆ ನಾವು ಹೇಳಿ ಬದಲಾಗೋದಲ್ಲ, ಅವ್ರು ಬದಲಾಗಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಕಮೆಂಟ್ ಮಾಡೋರಿಗೆ ನನಗೂ ಅಮ್ಮ ಇದ್ದಾರೆ, ನನಗೂ ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ್ಯಂಡ್ ಬೆಂಬಲ ಫರ್ ಒಳ್ಳೆ ವಿಷಯಗಳಿಗೆ ಯಾವಾಗಲೂ ಇರುತ್ತೆ. ಆ್ಯಂಡ್ ನೀವು ಹೇಳ್ದಂಗೆ ರಮ್ಯಾ ಮ್ಯಾಮ್ ಹೇಳ್ತಿದ್ದಾರೆ ಅನ್ನೋದಾದ್ರೆ ದೇರ್ ಇಸ್ ಅ ಸ್ಟೇಟ್ಮೆಂಟ್ ಆಲ್ರೆಡಿ. ಡೆಫಿನೆಟ್ಲಿ ಫಾರ್ ಗುಡ್ ಥಿಂಗ್ಸ್ ಅವ್ರ ಹಿಂದೆ ನಾವು ಇದ್ದೇ ಇರ್ತೀವಿ, ಸಾಕು ಅಂತ ಅನ್ಸುತ್ತೆ. ಅಂಡ್ ನನಗೆ ಸಿಚುವೇಶನ್ಸ್ ಬಂದಾಗ ನಾನು ರಿಯಾಕ್ಟ್ ಮಾಡಿ. ಸೊ ಎಲೆ ಮೇಲೆ ಕಾಯಿ ಥರನೇ ಸಪೋರ್ಟ್ ಮಾಡ್ಕೊಂಡಿರೋ ನಾನು. ನಾಟ್ ಎಕ್ಸಾಕ್ಟ್ಲಿ ಆ ಪದಕ್ಕೆ ಎಷ್ಟು ಸೂಕ್ತ ಆಗುತ್ತೆ ಗೊತ್ತಿಲ್ಲ, ಸಿಚುವೇಶನ್ಸ್ ಬಂದಾಗ ರಿಯಾಕ್ಟ್ ಮಾಡ್ತೀನಿ. ಸೊ ಈಗ ಅದೇ ರೀತಿನಲ್ಲಿ ಅಂಥ ಜನಗಳಿಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಸುಮ್ಮನೆ ಬಂದು ಅವ್ರಿಗೆ ತಮಗೆ ಬೇಕಾಗದೇ ಇರತಕ್ಕಂಥ ವಿಚಾರ ಆದ್ರೂ ಬಂದು ಸುಮ್ಮನೆ ಕಮೆಂಟ್ ಮಾಡೋವಂಥವ್ರಿಗೆ ನಮ್ಮ ವಾಹಿನಿ ಮುಖಾಂತರ ಏನು ಹೇಳಕ್ಕೆ? ಕಮೆಂಟ್ ಸುಮ್ಮನೆ ಮಾಡುವಂಥವ್ರಿಗೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೂ ನೀವು ಮಾಡ್ತಿದ್ದೀರಾ ಅನ್ನೋದಾದ್ರೆ ನೀವು ಯಾರ ಬಗ್ಗೆ ಕಮೆಂಟ್ ಮಾಡ್ತಿದ್ದೀರೋ ಅವರ ಕೆಟ್ಟ ಪ್ರಾರಬ್ಧ ತಗೊಳ್ತಿದ್ದೀರಾ. ದಟ್ ಇಸ್ ಫ್ರೀ ಆಗಿ. ಎವ್ರಿಥಿಂಗ್ ಇಸ್ ಅಕೌಂಟೆಡ್. ದೇವರ ಲೆಕ್ಕದಲ್ಲಿ ನಾನು ಕಮೆಂಟ್ ಮಾಡಬೇಕು ಅಂತಾನೆ ಇಲ್ಲ, ತಲೆಯಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಇಟ್ ಇಸ್ ಅಕೌಂಟೆಡ್. ಸೊ ಇದು ದೇವ್ರನ್ನ ನಂಬುವಂತ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ, ನಮ್ದೇ ಇರೋರಿಗೆ ಕಾಂಟ್ ಹೆಲ್ಪ್ ಇಟ್. ದೇವ್ರನ್ನ ನಂಬುವಂತ ಒಂದು ವಿಚಾರ ತೆಗೆದ್ರೆ ಅದಕ್ಕೆ ಹಿನ್ನೆಲೆಯಾಗಿ ನಿಮಗೆ ಒಂದು ದೈವ ಶಕ್ತಿ ಏನೋ ಒಂದು ಬ್ಲೆಸ್ ಆಗಿದೆ ಅಂತ ಒಂದು ವಿಚಾರ ಇದೆ, ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ನಾನು ವನದುರ್ಗೆನ ತುಂಬಾ ಇಷ್ಟಪಡ್ತೀನಿ, ವನದುರ್ಗೆಗೆ ನಡ್ಕೋತೀನಿ. ಇದೊಂದು 10 ವರ್ಷದಿಂದ 10+ years ಆಗಿದೆ ಈಗ. ಸೊ ಅವ್ರ ಆಶೀರ್ವಾದ ಯಾವಾಗ್ಲೂ ನನ್ನ ಜೊತೆ ಇರತ್ತೆ, ಅಂಡ್ ಅವರು ಯಾವಾಗ್ಲೂ ನನ್ನ ಜೊತೆ ಇರ್ತಾರೆ ಅನ್ನೋಂಥ ನಂಬಿಕೆ.
ಅಂಡ್ ಅದೇ ಈಗ ನಾನು ಹೇಳ್ದಂಗೆ ನಾನೆಲ್ಲವೂ ಅವ್ರಿಗೆ ಬಿಟ್ಬಿಡ್ತೀನಿ. ನಥಿಂಗ್ ಅಂದ್ರೆ ಏನೂ ಇಲ್ಲ. ಅವರ ಇಚ್ಛೆ ಇಲ್ದಿರೋ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅನ್ನೋದು ನಿಜ. ಅದು ದೇವ್ರನ್ನ ನಂಬೋರು ಅವ್ರಿಗೆ ನಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ನಮ್ದೇ ಇರೋರ್ ಬಗ್ಗೆ ನಾನು ಐ ಡೋಂಟ್ ಅಪೋಸ್. ಅವರ ನಂಬಿಕೆ ಅದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಥವಾ ಅವರಿಗೆ ಆಕೆಯ ಪ್ರೆಸೆನ್ಸ್ ಗೊತ್ತಾಗ್ಲಿಲ್ಲ ಅಥವಾ ಅವ್ರ ಪ್ರಯತ್ನ ಪಟ್ಟಿಲ್ಲ, ಅದ್ರ ಬಗ್ಗೆ ಯಾವುದೇ ನೆಗೆಟಿವ್ ಕಮೆಂಟ್ ಇಲ್ಲ. ನಂಬೋರ್ಗೆ ಇದೆಲ್ಲವೂ ಅರ್ಥ ಆಗುತ್ತೆ. ಸೊ ನನಗೆ ಇವತ್ತಿನವರೆಗೂ ನನ್ನ ಜೀವನ ಸಿನ್ಸ್ 10 years ತುಂಬಾ ಎವಾಲ್ವ್ ಆಗಿರೋದು, ತುಂಬಾ ಸ್ಮೂತ್ ಇರೋದು, ಅಥವಾ ನಾನು ಇವತ್ತು ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀನಿ, ನಾನು ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ನಾನು ಪಾಸಿಟಿವ್ ಅಂತ ಹೇಳ್ತಿದ್ದೀನಿ ಅನ್ನೋದಾದ್ರೆ ಅದು ಆಕೆ ವನದುರ್ಗೆ ಅಂತಾನೆ. ಸೊ ನನ್ನ ಲೈಫಲ್ಲಿ ಪಾಸಿಟಿವ್ ಆಗ್ತಿದೆ ಅಥವಾ ನೆಗೆಟಿವ್ ಏನೇ ಆದ್ರೂ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದು ಅಮ್ಮನೇ, ವನದುರ್ಗೆ ಅಮ್ಮ. ಸೊ ಪ್ರತಿ ತಿಂಗಳು ನಾನು ಆ ಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದೀನಿ 10 years ಇಂದ. ನನಗೆ ತುಂಬಾ ಒಳ್ಳೇದಾಗಿದೆ ಅಂಡ್ ಬೇರೆಯವ್ರಿಗೂ ಒಳ್ಳೇದಾಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಖುಷಿ ಇದೆ. ಆ ಒಂದು ಡಿವೈನ್ ಎನರ್ಜಿ, ಅವ್ರ ಆಶೀರ್ವಾದ ನನ್ನ ಜೊತೆ ಇದೆ ಅನ್ನೋಂತ ಖುಷಿ ಇದೆ. ಸೊ ಅಂದ್ರೆ ನೀವು ಯಾವುದೇ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ನಿರ್ಧಾರ ಮಾಡ್ಬೇಕಂದ್ರೂ ಮೊದಲು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ. ಹೌದು, ಏನೇ ಇದ್ರು ನಾನು ಅಂದ್ರೆ ಎವ್ರಿ ಮಂತ್ ಹೋಗ್ತೀನಿ ನಾನಲ್ಲಿ. ಅಂಡ್ ನನ್ನ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತಗೋಬೇಕು, ಇನ್ನೇನೋ ಹೋಗ್ತಿದ್ದೀನಿ ಅಥವಾ ಕಾರ್ ತಗೋತೀವಿ, ಏನೇ ಇದ್ರು ಒಮ್ಮೆ ನಾನಲ್ಲಿ ಕೇಳಿನೇ ಅವ್ರು ಹ್ಞೂ ಅಂದ್ರೆ ಹ್ಞೂ. ಇವಾಗ ಬಿಗ್ ಬಾಸ್ ಆದ್ರೂ ಅಷ್ಟೇ, ನಾನೊಂದು 3 days ಟೈಮ್ ತಗೊಳ್ತಿದ್ದೆ, ನಾನು ಟ್ರೈ ಮಾಡ್ಬೋದೇನೋ ಅಂತ ಹೇಳಿ. ಬಟ್ ಅಲ್ಲಿಂದ ನನಗೆ ಹ್ಞೂ ಅಂತ ಬಂದ ಮೇಲೆನೆ ನಾನು ಒಪ್ಕೊಂಡಿದ್ದೆ. ಸೊ ಅಂದ್ರೆ ಅಲ್ಲಿಂದ ಬಂದ್ರೆ ನಿಮ್ಗೆ ಹಾದಿ ಹೂವಿನ ಹಾದಿ ಆಗಿರುತ್ತೆ ಒಂದು ನಂಬಿಕೆ. ಇಲ್ಲ, ಈಗೇನು ಇದೊಂದು ಹೇಳ್ಬೇಕು, ದೇವ್ರನ್ನ ನಂಬಿದ ತಕ್ಷಣ ಕಷ್ಟನೇ ಬರಲ್ಲ ಅನ್ನೋದಿಲ್ಲ. ಈಗೇನು ನಮ್ಮ ಹಿಂದಿನ ಕರ್ಮಗಳು ಏನೇನಿದೆ ಅದು ಈ ಜನ್ಮದಲ್ಲಿ ನಾವು ಕಳ್ಕೊಳ್ಳೇಬೇಕಾಗುತ್ತೆ. ಕಷ್ಟಗಳು ಬರುತ್ತೆ, ಆದ್ರೆ ಆ ಕಷ್ಟಗಳನ್ನ ಈಸಿಯಾಗಿ ಫೇಸ್ ಮಾಡುವಂತ ಶಕ್ತಿ ಕೊಡ್ತಾರೆ ಅನ್ನೋಂಥ ನಂಬಿಕೆ ಇದೆ. ಸೊ ಇವಾಗ ಬಿಗ್ ಬಾಸ್ ಹ್ಞೂ ಅಂತ ಹೇಳಿದ್ರು, ಹೌದು. ಸೊ ಹ್ಞೂ ಅಂದಿದ್ದಾರೆ ಅಮ್ಮ, ನಾನೇ ಗೆಲ್ತೀನಿ, ಆ ಮೈಂಡ್ ಸೆಟ್ ಅಲ್ಲಿ ಹೌದು ಹೋಗ್ತೀನಿ. ಆದ್ರೆ ನಂಗೆ ಅಲ್ಲಿ ಕಷ್ಟ ಬರಲ್ವಾ ಅಥವಾ ಈ ನೆಗೆಟಿವ್ ಕಮೆಂಟ್ಸ್ ಬರಲ್ವಾ, ಇನ್ನೊಂದು ಬರಲ್ವಾ? ಇಲ್ಲ, ಆ ಪ್ಲಾಟ್ಫಾರ್ಮ್ ಒಂದು ಡಿಸೈನ್ ಆಗಿದೆ, ಅದೇ ರೀತಿ ಇರುತ್ತೆ. ಸೊ ಅದನ್ನ ಫೇಸ್ ಮಾಡುವಂತ ಶಕ್ತಿ ಕೊಡ್ತಾರೆ, ನನ್ನ ಜೊತೆ ಇರ್ತಾರೆ ಅಂಡ್ ಇಟ್ ಈಸ್ ದೇರ್, ಅಂದ್ರೆ ನನ್ನ ಕೈ ಹಿಡ್ಕೊಂಡಿರ್ತಾರೆ ಅನ್ನೋಂಥ ಧೈರ್ಯ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ಆದಷ್ಟು ಹೂವಿನ ದಾರಿ ಇರುತ್ತೆ, ಆ ಮುಳ್ಳೇನಿದೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ್ತಾರೆ. ಸೊ ಅಂದ್ರೆ ಯಾವಾಗ್ಲೂ ನಿಮ್ ಜೊತೆ ವನದುರ್ಗೆ ನಿಮ್ಮ ಬೆಂಗಾವಲಾಗಿದ್ದೆ ಯಾವಾಗ್ಲೂ ಇರ್ತಾರೆ. ದಟ್ ಇಸ್ ದೇರ್. ಓಕೆ, ಈ ಸಿನಿಮಾ ರಂಗವನ್ನ ಅಥವಾ ನಟನೆಯನ್ನ ವೃತ್ತಿಯಾಗಿ ಪರಿಗಣಿಸುವಂತಹ ಈಗಿನ ಯುವ ಪ್ರತಿಭೆಗಳು ಏನ್ ಹೇಳುತ್ತೆ ಅಂದ್ರೆ ಅದನ್ನೇ ವೃತ್ತಿಯಾಗಿ ಅಂಥವ್ರಿಗೆ ಯಾವ ರೀತಿಯಾಗಿ ನಿಮ್ಮ ಕಡೆಯಿಂದ ಸಲಹೆ ಏನು? ಒಂದು ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಇವತ್ತು ಏನೋ ಆಗ್ದಿರಾ ಇರ್ಬೋದು, ನಿಮ್ಮ ಪ್ರಯತ್ನಗಳ ಬಗ್ಗೆ ಅಥವಾ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಟುವರ್ಡ್ಸ್ ಕೆರಿಯರ್ ನಿಲ್ದಿರ ಇರಲಿ. ಅವ್ರು 4 ದಿನ ಕೆಲಸ ಆಗಲಿಲ್ಲ, ಕೆಲಸ ಬರಲಿಲ್ಲ, ಅಥವಾ 4 ಆಡಿಷನ್ ಕೊಟ್ಟಿದ ತಕ್ಷಣ ಆಗಲಿಲ್ಲ ಅಂತ ಹೇಳಿ ಹಿಂದೆ ಹೋಗೋದಕ್ಕಿಂತ ದಟ್ಸ್ ಓಕೆ. ಆ ಆಡಿಷನ್ಸು ಎಕ್ಸ್ಪೀರಿಯನ್ಸ್ ಆಗಿ ತಗೊಂಡು ಆ ಪ್ರಯತ್ನಗಳನ್ನ ಬಿಡದಿರ ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡುವಂಥದ್ದು. ಆ್ಯಂಡ್ ಸಿನಿಮಾ ಆಗಲಿ ಅಥವಾ ನಮ್ಮ ಆ್ಯಕ್ಟಿಂಗ್ ಆಗಲಿ ಅಥವಾ ಟೆಕ್ನಿಕಲಿ ಎವಾಲ್ವ್ ಆಗ್ತಾನೆ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಭಾಳಷ್ಟು ಸಿನಿಮಾಗಳು ನೋಡೋದಾಗಿರ್ಬೋದು. ಆ್ಯಂಡ್ ಇಲ್ಲಿ ಎಲ್ಲ ಫೀಲ್ಡಲ್ಲೂ ಇರುತ್ತೆ, ಇಲ್ಲಿ ಬರುವಂಥ ಚಾಲೆಂಜಸ್ಸಿಗೆ ರೆಡಿಯಾಗಿ ಬರುವಂಥ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು. ನಾನು ಹೇಳ್ತಾ ಇರ್ತೀನಿ ಸಿನಿಮಾದವರೆಲ್ಲ ನಾವು ಸ್ವಲ್ಪ ಹುಚ್ಚರ ಅಂತ ಹೇಳಿ, ಬಿಕಾಸ್ ವಿ ಆಲ್ವೇಸ್ ಲೀವ್ ಇನ್ ಅ ಇಮ್ಯಾಜಿನರಿ ವರ್ಲ್ಡ್ ಅಂತ. ಇದಾಗ್ಬಿಡತ್ತೆ, ಸಿನಿಮಾ ರಿಲೀಸ್ ಆಗ್ಬಿಡತ್ತೆ, ತುಂಬಾ ಚೆನ್ನಾಗಿ ಆಗ್ಬಿಡತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರಲ್ಲೇ ಆಗ್ತಿರ್ತೀವಿ. ಅದೆಲ್ಲ ದೇವರ ದಯೆಯಿಂದ ಆಯ್ತಾ ಖುಷಿ, ಎಲ್ಲೋ ಒಂಚೂರು ಹಿಂದೆ ಮುಂದೆ ಆಗ್ಲಿಲ್ವಾ ಅದನ್ನ ತಗೊಳ್ಳೋಂತ ಶಕ್ತಿ ಇರಬೇಕು. ಸೊ ಸಿನಿಮಾ ಇಸ್ ಅದೊಂದು ಮೇಲೆ ಕೆಳಗೆ ಇದ್ದೇ ಇರತ್ತೆ. ಅದೆಲ್ಲದಕ್ಕೂ ರೆಡಿಯಾಗಿ ನಿಮ್ಮ ಹಠ ಅಥವಾ ಆಸೆಗಳನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಇವತ್ತಿಲ್ಲ ಅನ್ನೋ ನಾಳೆ ಆಗೇ ಆಗತ್ತೆ. ಸೊ ಈ ಮಾಯಾನಗರಿಯಲ್ಲಿ ಜಾಗರೂಕತೆಯಿಂದ ಇರಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಂತಲ್ಲ, ಎಲ್ಲಾ ಕಡೆ ಬೇಕಾಗುತ್ತೆ. ಇಲ್ಲೊಂದ್ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಸೀನ್ ಈಸಿಲಿ. ಮೀಡಿಯಾ ಮೂಲಕ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳ ಮೂಲಕ ಎಲ್ಲೇ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಸುದ್ದಿ ಆಗ್ತೀವಿ. ಸೊ ಒಂದ್ ಸ್ವಲ್ಪ ಹುಷಾರಾಗೂ ಇರ್ಬೇಕಾಗುತ್ತೆ. ನಿಮ್ಮ ಮುಂದಿನ ಗುರಿ ಹೆಜ್ಜೆ ಏನಿದೆ? ಒಳ್ಳೆ ಸಿನಿಮಾ ಅಥವಾ ಸೀರಿಯಲ್ ಮಾಡುವಂಥದ್ದು, ಒಳ್ಳೆ ಪಾತ್ರದ ಮೂಲಕ ಗುರುತಿಸ್ಕೊಳ್ಳುವಂಥದ್ದು. ಆ್ಯಂಡ್ ಈಗ ಅಂದರೆ ಫ್ಯೂಚರ್ ಪ್ರಾಜೆಕ್ಟ್ ಅಂತ ಹೇಳ್ತೀನಿ ಅಂದರೆ, ಅಭಿಷೇಕ್ ಅವ್ರು ಡೆಬ್ಯೂ ಡೈರೆಕ್ಷನ್ ಮಾಡಬೇಕು ಅಂತ ಇದ್ದಾರೆ. ಅದರಲ್ಲಿ ನಾನು
ಮೇನ್ ಪ್ರೊಟೋಗನಿಸ್ಟ್ ಆಗಿ ಪ್ಲೇ ಮಾಡ್ತಿರ್ತೀನಿ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆ್ಯಂಡ್ ಸೊ ಈಗ ಮುಂದೆ ಪ್ರಾಜೆಕ್ಟ್ ಅಂತ ಇರೋದು ನನಗೆ ಅದಿದೆ. ಸೊ ವರ್ಕಿಂಗ್ ಆನ್ ಸ್ಕ್ರಿಪ್ಟ್. ವನತೈಲಂ ಅನ್ನುವಂಥ ನನ್ನದೊಂದು ಸಣ್ಣ ಬಿಸ್ನೆಸ್ ಇದೆ, ಅದನ್ನ ದೊಡ್ಡದು ಮಾಡುವಂತ ಯೋಚನೆ ಇದೆ. ಸೈಮಲ್ಟೇನಿಯಸ್ ಹಾ, ಪ್ಯಾರಲಲ್ಲಿ. ಸೊ ಇದೆರಡು ಸದ್ಯಕ್ಕೆ ಇರುವಂಥದ್ದು. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಿಗೆ ಯಶಸ್ಸು ಸಿಗಲಿ, ವಿಜಯ ಸಿಗಲಿ, ನಿಮ್ಮ ಈ ಬಿಸ್ನೆಸ್ಸು ಸಹ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ಸಹನೆಯಿಂದ, ಪ್ರೀತಿಯಿಂದ ನಮ್ಮ ವೀಕ್ಷಕರಿಗೆ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.